Namaste. Happy morning, all of you. Excellent morning. Morning, sir. Happy morning, Guruji. Happy morning, Guruji. Namaste. Namaste, all of Happy you. morning, Good Guruji. morning. Good morning, sir. Happy Happy morning, sir. morning, sir. Happy Happy morning. mornings. Good morning. Happy morning, sir. Sir, namaste. Happy morning, Shubhodaya, Guruji. sir. Happy morning. Happy morning, Happy sir. morning, Guruji. Morning. Happy morning, Guruji. Happy Namaste, morning, sir. Guruji. Guruji. Happy morning, sir. sir. Happy morning, Guruji. Happy morning, Guruji. Happy morning, sir. Shanti, idure. Happy morning, Guruji. Yes. Namaste. Namaste, all of you. Happy morning. ಯಾರೆಲ್ಲ ವಿಶ್ ಮಾಡಿಲ್ಲ ಅವ್ರಿಗೂ ಸಹ ಇನ್ನೊಮ್ಮೆ ಹ್ಯಾಪಿ ಮಾರ್ನಿಂಗ್. Happy morning, Guruji. Happy morning, Gurugule. ನಮಸ್ತೆ. Happy morning, Guruji. Happy morning, Guruji. Happy morning, sir. Happy morning. Good morning, sir. Good morning. Good morning, Guruji. ನಮಸ್ತೆ. ನಮಸ್ತೆ, all of you. Right. So welcome all of you. ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ. ನಾವು 10 days ನ ಒಂದು ವಂಡರ್ಫುಲ್ 7 ಚಕ್ರ ಆಕ್ಟಿವೇಶನ್ ಈ ಒಂದು ಕೋರ್ಸ್ಗೆ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಮ್ ಟುಡೇ. ಇವತ್ತಿಂದ ಶುರು ಮಾಡ್ತಾ ಇದೀವಿ. ಸೊ ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ಸೊ ಡೇ 1 ಇರುತ್ತೆ. ಸೊ ಡೇ 1 ಅಲ್ಲಿ ಏನ್ ಕಲಿಯೋಣ? ಡೇ 1 ಅಲ್ಲಿ ವಿಲ್ ಬಿ ಹ್ಯಾವಿಂಗ್ ಅ ಬ್ರೀಫ್ 7 ಚಕ್ರಗಳ ಬಗ್ಗೆ ಒಂದು ಕಲಿಯೋಣ. ಬೇಸಿಕ್ಸ್ ನ ಕಲಿಯೋಣ. 7 ಚಕ್ರ ಅಂದ್ರೆ ಏನು, ಏನಿದ್ರ ಮಹತ್ವ, ಆಕ್ಟಿವೇಶನ್, ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಅಂಡ್ ನಾಳೆಯಿಂದ ಪ್ರತಿದಿನ ಒಂದೊಂದು ಚಕ್ರಗಳ ಬಗ್ಗೆ ಕಲಿತಾ ಹೋಗೋಣ. ಸರಿನಾ? ಸೊ ವಿಲ್ ಬಿ ಲರ್ನಿಂಗ್ ಈಚ್ ಚಕ್ರದ ಬಗ್ಗೆ ಇನ್ ಡೆಪ್ತ್ ಆಗಿ, ಡೀಟೇಲ್ ಆಗಿ, ಪ್ರಾಕ್ಟಿಕಲ್ ಆಗಿ, ಅಂಡ್ ಚಕ್ರದ ಬಗ್ಗೆ ಅಭ್ಯಾಸ ಕೂಡ ಮಾಡೋಣ. ಪ್ರತಿದಿನ ಕ್ಲಾಸ್ ಇರುತ್ತೆ. ಶನಿವಾರ ಕೂಡ ಕ್ಲಾಸ್ ಇದೆ, ಭಾನುವಾರ ಕೂಡ ಕ್ಲಾಸ್ ಇರುತ್ತೆ. ಸೊ ವಿಲ್ ಬಿ ಹ್ಯಾವಿಂಗ್ ಕ್ಲಾಸ್ ಆನ್ ಈಚ್ ಡೇ. ನಾವು ಬೆಳಗ್ಗೆ, ಯಾಕೆ ಬೆಳಗ್ಗೆನೆ ಇಟ್ಟಿರೋಂಥದ್ದು ಕ್ಲಾಸ್? ಸೇಮ್ ವರ್ಕ್ಶಾಪ್ ಮೊದಲು ನಾನು 2 days ವರ್ಕ್ಶಾಪ್ ತರ ಕಂಡಕ್ಟ್ ಮಾಡ್ತಾ ಇದ್ದೆ. ಸ್ಯಾಟರ್ಡೆ ಮತ್ತೆ ಸಂಡೇ ಸಂಜೆ 6 ಗಂಟೆಯಿಂದ 9:30, 10 ಗಂಟೆ ಈ ತರ 2 days ಕಂಟಿನ್ಯೂಸ್ 2 days ಸ್ಯಾಟರ್ಡೆ ಸಂಡೇ 3 hour 4 hour ಮಾಡಿ 2 days ಅಲ್ಲಿ ಮುಗಿಸ್ತಾ ಇದ್ದೆ. ಒಟ್ಟಿಗೆ ಕಲಿತಾ ಇದ್ರು ಅಂಡ್ ಒಟ್ಟಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ದೆನ್ ಆಮೇಲೆ ಅನ್ನಿಸ್ತು 3 days ಮಾಡ್ಬೇಕು ಅಂತ ಹೇಳಿ. ಸೊ ನೆಕ್ಸ್ಟ್ ಡೇ ಪ್ರಾಕ್ಟೀಸ್ ತರನು ಮಾಡಿಸ್ತಾ ಇದ್ದೆ. ದೆನ್ ಐ ಫೆಲ್ಡ್ ಓಕೆ, ಸೊ 2 days ಒಂದೇ ಸಾರಿ ಪ್ರಾಕ್ಟೀಸ್ ಮಾಡಿಸಿದಾಗ ಇನ್ನಷ್ಟು ಎಫೆಕ್ಟಿವ್ ಆಗಿ ಕಲಿಬೇಕಂದ್ರೆ ಡೈಲಿ ಒಂದೊಂದು ದಿನ ಇದ್ರೆ ಹೇಗಿರುತ್ತೆ ಅಂತ ಹೇಳಿ. ಸೊ 7 days ನ ವರ್ಕ್ಶಾಪ್ ಮಾಡಿದೆ. ಆಮೇಲೆ ಗೊತ್ತಾಯ್ತು ಓಕೆ, ಬೆಳಗ್ಗೆ ಮಾಡಿದಾಗ ಇನ್ನಷ್ಟು ಅದ್ಭುತವಾಗಿರುತ್ತೆ ಅಂತ ಹೇಳಿ. ಸೊ ಬೆಳಗ್ಗೆ ಶುರು ಮಾಡಿದೆ ಅಂಡ್ ಬೆಳಗ್ಗೆ ವಾವ್ ಸಖತ್ತಾಗಿರ್ತಾ ಇತ್ತು. ಬಿಕಾಸ್ ಬೆಳಗ್ಗೆ ಎದ್ದಾಗ ಫ್ರೆಶ್ ಮೈಂಡ್ ಅಲ್ಲಿ, ಅದರಲ್ಲೂ ನಾವು 7 ಚಕ್ರಗಳ ಬಗ್ಗೆ ಕಲ್ತಾಗ, ಧ್ಯಾನದ ಬಗ್ಗೆ ಕಲ್ತಾಗ, ಅಭ್ಯಾಸಗಳು ಮಾಡಿದಾಗ ವಂಡರ್ಫುಲ್ ಆಗಿ ವರ್ಕ್. ಸೊ ಆಮೇಲೆ ಗೊತ್ತಾಯ್ತು 7 ದಿನ ಇಲ್ಲ, ಇನ್ನ ಸ್ವಲ್ಪ ಎಕ್ಸ್ಟ್ರಾ ಪ್ರಾಕ್ಟೀಸ್ ಕೂಡ ಮಾಡೋಣ ಅಂತ ಹೇಳಿ. ಐ ಮೇಡ್ ಇಟ್ ಫಾರ್ 10 days. ಸೊ ಯಾಕೆ 1-2 ದಿನ ಎಕ್ಸ್ಟ್ರಾ ಪ್ರಾಕ್ಟೀಸ್ ಕೂಡ ಮಾಡೋಣ ಅಂತ. ಡನ್. ಯು ಆರ್ ಲಕ್ಕಿ ಬಿಕಾಸ್ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ದಂಗೆ 2 days ಮಾಡಿದ್ರೆ 2 days ಅಲ್ಲೇ ಮುಗಿಸ್ಬಿಡ್ಬೇಕಾಗಿತ್ತು. ಸೊ ಈಗ ನಾವೆಲ್ಲರೂ 10 days ಆಫ್ ಪ್ರಾಕ್ಟೀಸ್ ಮಾಡ್ತೀವಿ. 10 days ಆಫ್ ಕಲಿಕೆ ಇರುತ್ತೆ. ಡನ್. ಸೊ 7 ಚಕ್ರ ರೆಗ್ಯುಲರ್ ಆಗಿ ಮಾಡ್ತಾ ಬಂದಿದ್ದೀನಿ ಫ್ರಮ್ ಮೆನಿ ಇಯರ್ಸ್ ಅಂಡ್ ಸೂಪರ್ ಆಗಿ ರಿಸಲ್ಟ್ಸ್ ಪಡೆದಿದ್ದಾರೆ ಸ್ಟೂಡೆಂಟ್ಸ್ ಎಲ್ಲರೂ. ಮತ್ತೆ ಮನಿ ವರ್ಕ್ಶಾಪ್ ಕೂಡ ರೆಗ್ಯುಲರ್ ಆಗಿ ಮಾಡ್ಕೊಂಡ್ ಬಂದಿದ್ದೀನಿ. ಐ ಡೋಂಟ್ ನೋ ಎಷ್ಟನೇ ಬ್ಯಾಚ್ ಅಥವಾ ಎಷ್ಟನೇ ಕೋರ್ಸ್ ಇದೆ ಅಂತ ಗೊತ್ತಿಲ್ಲ. ಬಟ್ ಮೊದಲೆಲ್ಲ 3 months ಒನ್ಸ್ ಕಂಡಕ್ಟ್ ಮಾಡ್ತಾ ಇದ್ದೆ. ಆಮೇಲೆ ಹೋಗ್ತಾ ಹೋಗ್ತಾ 4-5 months ಆಯ್ತು, ಈಗ 6 months ಆಯ್ತು. ಬಟ್ ಈ ಸರಿ ಅಂತೂ 8-9 months ಆಗೋಯ್ತು. ಲಾಸ್ಟ್ ಟೈಮ್ ಜನವರಿಲಿ ಕಂಡಕ್ಟ್ ಮಾಡಿದ್ದೆ ಅಂಡ್ ನಾವು ಸೆಪ್ಟೆಂಬರ್ ಅಲ್ಲಿ ಕಂಡಕ್ಟ್ ಮಾಡ್ತಾ ಇದ್ವಿ. ಓಕೆ,
ಎಸ್. ಸೊ ಲೆಟ್ಸ್ ಸಿ ಈ ಬ್ಯಾಚ್ ಅವರು ಅಂದ್ರೆ ಈ ಕೋರ್ಸ್ ಜಾಯಿನ್ ಆಗಿರೋರೆಲ್ಲ ಯಾವ ತರ ಕಲಿತೀರಾ, ಯಾವ ತರ ಇನ್ವಾಲ್ವ್ಮೆಂಟ್ ತೋರಿಸ್ತೀರಾ ಅಂಡ್ ಪ್ರಾಕ್ಟೀಸ್ ಹೆಂಗ್ ಮಾಡ್ತೀರಾ, ನಿಮಗೆ ಅಸೈನ್ಮೆಂಟ್ ನ ಕೊಟ್ಟಾಗ ಹೇಗ್ ಮಾಡ್ತೀರಾ, ಇನ್ವಾಲ್ವ್ಮೆಂಟ್ ಅಂಡ್ ಯಾವ ತರ ಶೇರಿಂಗ್ಸ್ ಮಾಡ್ತೀರಾ, ಇದೆಲ್ಲದ್ರ ಮೇಲೆ ಐ ವಿಲ್ ಬಿ ಗಿವಿಂಗ್ ಬೋನಸ್ ಈ ಬ್ಯಾಚ್ ಅವರಿಗೆ 7 ಚಕ್ರ ವರ್ಕ್ಶಾಪ್ ಜಾಯಿನ್ ಆಗಿರೋದು. ಡನ್. ಆಡಿಬಲ್ ಎಲ್ಲರಿಗೂ ಕೇಳಿಸ್ತಾ ಇದೆಯಾ ನನ್ನ ವಾಯ್ಸ್ ಮಾತಾಡ್ತಾ ಇರೋದು? Yes, Guruji. Yes, sir. Yes, sir. Yes, sir. Morning. Yes, sir. Yes, sir. ಕೇಳಿಸ್ತಾ ಇದೆ. Yes, sir. Yes, sir. Clear. Yes, sir. Yes, sir. Clear. Yes, sir. Clear it. Clear. Done. Thank you. So how will start? ಹೇಗ್ ಶುರು ಮಾಡೋಣ? Will be ಕೆಲವು ಬೇಸಿಕ್ಸ್ ಹೇಳ್ಕೊಡ್ತೀನಿ ಫಸ್ಟ್. ಇವಾಗ ಏನ್ ಮಾಡ್ಬೇಕು, ಹೇಗ್ ತಯಾರಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು, ಸರಿನಾ? ಮೊದಲಿಗೆ ಬೆಳಗ್ಗೆ ಬೇಗ ಎದ್ದೇಳ್ತೀರಾ? ಬೆಳಗ್ಗೆ ಬೇಗ ಎದ್ದೇಳ್ತೀರಾ? ಸೊ ಲಾಸ್ಟ್ ಮೊಮೆಂಟ್ ಅಲ್ಲಿ ಅರ್ಜೆಂಟ್ ಅಲ್ಲಿ ಓಡ್ಕೊಂಬಂದ್ ಜಾಯಿನ್ ಆಗೋದು, ಅಥವಾ ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ಜಾಯಿನ್ ಆಗೋದು, ಬಿಗಿನಿಂಗ್ ಅಲ್ಲಿ ಮಿಸ್ ಮಾಡ್ಕೊಳ್ಳೋದು, ನೋ ಯೂಸ್ ಅಲ್ವಾ? ಸೊ ಆರಾಮ್ಸೆ ಸ್ವಲ್ಪ ಬೇಗ ಎದ್ದು ಜಾಯಿನ್ ಆದಾಗ ಟೈಮ್ ಇರುತ್ತೆ, ಕಾಮಾಗಿ ಕೂತ್ಕೊಳ್ತೀರಾ, ಅಟೆಂಡ್ ಮಾಡ್ತೀರಾ, ಬೇಗ ಆನ್ ಟೈಮ್ ಜಾಯಿನ್ ಆಗ್ತೀರಾ, ವಂಡರ್ಫುಲ್ ಆಗಿ ಕಲಿತೀರಾ. ಓಕೆ, ಸೊ ಬೆಳಗ್ಗೆ ಬೇಗ ಎದ್ದೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ರಾತ್ರಿ ಬೇಗ ಮಲ್ಕೊಳ್ಳಿ. ಅಂಡ್ ರಾತ್ರಿ ಮೊಬೈಲು, ಸೋಷಿಯಲ್ ಮೀಡಿಯಾ ಅಥವಾ ಸ್ಕ್ರೀನ್ ಟೈಮ್ ಇದನ್ನೆಲ್ಲ ಅವಾಯ್ಡ್ ಮಾಡಿ ಮಲಗಕ್ಕಿನ 1 hour ಮೊದಲು. ಸೊ ಆಗ ಆರಾಮಾಗಿ ಒಳ್ಳೆ ನಿದ್ದೆ ಬರುತ್ತೆ, ಬೇಗ ಎದ್ದೇಳ್ತೀರಾ. ಕ್ಲಿಯರ್? ನೆಕ್ಸ್ಟ್, ಕಂಫರ್ಟಬಲ್ ಕ್ಲೋತಿಂಗ್ ಅಲ್ಲಿ ಕೂತ್ಕೊಳ್ತೀರಾ, ಕಂಫರ್ಟಬಲ್ ಡ್ರೆಸ್. ಐ ವಿಲ್ ಬಿ ಗಿವಿಂಗ್ ದ ಕಲರ್ ಕೋಡ್. ಪ್ರತಿದಿನ ಒಂದೊಂದು ಕಲರ್ ಕೋಡ್ ಕೊಡ್ತೀನಿ, ಆ ಕಲರ್ ಕೋಡ್ ಪ್ರಕಾರ ಹಾಕೊಳ್ತೀರಾ. ಓಕೆ, ಇವತ್ತು ಯಾವ ಕಲರ್ ಹಾಕಿದ್ರು ತೊಂದರೆ ಇಲ್ಲ, ನಾಳೆಯಿಂದ ಕಲರ್ ಕೋಡ್ ಕೊಡ್ತೀನಿ, ಅದ್ರ ಪ್ರಕಾರ ಹಾಕೊಳ್ತೀರಾ. ಓಕೆ, ನಾಳೆ ಯಾವ ಕಲರು? ನಾಳೆ ಎಲ್ಲರೂ ರೆಡ್ ಕಲರ್ ಹಾಕೊಳ್ತೀರಾ. ಮೊದ್ಲೇ ಹೇಳ್ಬಿಡಿ, ನೆನಪಿದೆ ಹೇಳ್ಬಿಟ್ಟೆ. ಸೊ ಆಮೇಲೆ ಲಾಸ್ಟ್ ಅಲ್ಲಿ ಮತ್ತೆ ಇನ್ ಕೇಸ್ ಹೇಳಿಲ್ಲ ಅಂದ್ರೆ ನಾಳೆ ಎಲ್ಲರೂ ರೆಡ್ ಕಲರ್ ಹಾಕೊಳ್ತೀರಾ. ರೆಡ್ ಟಿ ಶರ್ಟ್, ರೆಡ್ ಟಾಪ್. ಓಕೆ, ಅಂಡ್ ನಾವೆಲ್ಲ ಕಲಿಯಕ್ ಕೂತಿರೋದಲ್ವಾ, ಕಲಿಯಕ್ ಜಾಯಿನ್ ಆಗಿರೋಂಥದ್ದು. ಸೊ ಇಮ್ಯಾಜಿನ್ ಮಾಡಿ, ನಾನೇನಾದ್ರೂ ಬದಿನಲ್ಲಿ ಕ್ಲಾಸ್ ತಗೊಂಡ್ರೆ ಹೆಂಗಿರುತ್ತೆ? ಚೆನ್ನಾಗ್ ಅನ್ಸುತ್ತಾ? ಸೊ ನಾನು ನಿಮ್ಮನ್ನ ಬದಿನಲ್ಲೆಲ್ಲ ನೋಡಕ್ ಇಷ್ಟ ಪಡೋದಿಲ್ಲ, ಹಂಗಂದ್ಬಿಟ್ಟು ಕ್ಯಾಮ್ರಾ ಆಫ್ ಮಾಡ್ತೀನಿ ಅಂತ ಅನ್ಕೋಬೇಡಿ. ಸಿ, ಲೈವ್ ಅಲ್ಲಿ ಕಲ್ತಾಗ ಅದ್ರಲ್ಲೂ ಕ್ಯಾಮ್ರಾ ಆನ್ ಮಾಡಿ ಅಟೆಂಡ್ ಮಾಡಿದಾಗ ಏನಾಗುತ್ತೆ? ಸೊ ಯು ವಿಲ್ ಗೆಟ್ ಕನೆಕ್ಟೆಡ್, ಎನರ್ಜಿ ಟ್ರಾನ್ಸ್ಫರ್ಮೇಶನ್ ಆಗುತ್ತೆ, ವಂಡರ್ಫುಲ್ ರಿಸಲ್ಟ್ಸ್ ಪಡಿತೀರಾ. ಸೊ ದಟ್ ಈಸ್ ವೈ ಲೈವ್ ಅಲ್ಲಿ ಅಟೆಂಡ್ ಮಾಡ್ತಾರಂಥದ್ದು ಅಂಡ್ ಕ್ಯಾಮ್ರಾ ಆನ್ ಮಾಡಿ ಅಟೆಂಡ್ ಮಾಡ್ತಾರಂಥದ್ದು. ಅರ್ಥ ಆಗ್ತಾ ಇದೆಯಾ? ಅಂಡ್ ಇವನ್ ಲೇಡೀಸ್ ಕೂಡ ಅಷ್ಟೇ, ನೈಟಿ ಎಲ್ಲ ಅವಾಯ್ಡ್ ಮಾಡಿ. ಹಾಗೆ ಇಯರ್ಫೋನ್ ಕಂಪಲ್ಸರಿ ನೋಡಿ, ಬ್ಲೂಟೂತ್ ಇಯರ್ಫೋನ್ ಅಥವಾ ಹ್ಯಾಂಡ್ಸ್ ಫ್ರೀ ಕಂಪಲ್ಸರಿ ಯೂಸ್ ಮಾಡಿ. ಯಾಕೆ? ವಂಡರ್ಫುಲ್ ಆಗಿ ಎಫೆಕ್ಟಿವ್ ಆಗಿ ಕೇಳಿಸ್ಕೋಬಹುದು. ಸರ್, ಇಬ್ರು ಅಟೆಂಡ್ ಮಾಡ್ತಾ ಇದೀವಿ, ನಾನು ಮನೆಯವರೆಲ್ಲ ಅಟೆಂಡ್ ಮಾಡ್ತಾ ಇದೀವಿ. ಓಕೆ, ಹಂಗಿದ್ರೆ ಏನು ಮಾಡಕ್ ಆಗೋದಿಲ್ಲ. ಓಕೆ, ಬಟ್ ಒಬ್ರು ಅಟೆಂಡ್ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ಇಯರ್ಫೋನ್, ಹ್ಯಾಂಡ್ಸ್ ಫ್ರೀ ಬಳಸಿ. ನೆಕ್ಸ್ಟ್, ಬೆಳಗ್ಗೆ ಜಾಯಿನ್ ಆದಾಗ ಆದಷ್ಟು ಒಂದು ಜಾಗ ಫಿಕ್ಸ್ ಮಾಡ್ಕೊಳ್ಳಿ, ಅದೇ ಜಾಗದಲ್ಲಿ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿ. ಯಾಕೆ? ಆ ಜಾಗ ಎನರ್ಜೈಸ್ ಆಗುತ್ತೆ, ಆ ಜಾಗ ತುಂಬಾ ಪವರ್ಫುಲ್ ಆಗುತ್ತೆ. ಅಲ್ಲೇ ಕೂತು ಅಭ್ಯಾಸ ಮಾಡಿದಾಗ ನಿಮ್ಗೆ ಎಫೆಕ್ಟಿವ್ ಆಗಿ ರಿಸಲ್ಟ್ ಸಿಗುತ್ತೆ. ಒಂದು ಕಾಮ್ ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವುದೇ ಡಿಸ್ಟರ್ಬೆನ್ಸ್ ಆಗದಿರೋ ತರ ಅದೇ ಜಾಗದಲ್ಲಿ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿ. ಪ್ಲಸ್ ಸಾಧ್ಯ ಆದ್ರೆ ಮುಂದೆ ಅಲ್ಲೇನೆ ಕಂಟಿನ್ಯೂ ಕೂಡ ಮಾಡ್ತೀರಾ ಚಕ್ರ ಧ್ಯಾನ ಮುಂದೆ. ಈ ಕೋರ್ಸ್ ಮುಗಿದ ಮೇಲಿಂದ ಯು ವಿಲ್ ಬಿ ಏಬಲ್ ಟು ಡೂ 7 ಚಕ್ರಗಳನ್ನ ಸೇರಿ ಹೇಗೆ ಧ್ಯಾನ ಮಾಡೋಂಥದ್ದನ್ನ ಕಲಿತೀರಾ. ಸೊ ಪ್ರತಿದಿನ ಫಾಲೋ ಮಾಡ್ತಾ ಹೋಗ್ತೀರಾ. ನಿಮ್ಮ ಟೈಮ್
ಅವೈಲಬಿಲಿಟಿ ಪ್ರಕಾರ ಅರ್ಧ ಗಂಟೆ ಚಕ್ರ ಧ್ಯಾನ ಮಾಡ್ಬೋದು, ಅಥವಾ 21 ನಿಮಿಷ, ಅಥವಾ 14 ನಿಮಿಷ, 6-7 ನಿಮಿಷದಲ್ಲಿ ಚಕ್ರ ಧ್ಯಾನ ಮಾಡ್ಬೋದು. ಸೊ ವಿಲ್ ಬಿ ಲರ್ನಿಂಗ್ ಯಾವ ತರ ಚಕ್ರ ಧ್ಯಾನ ಮಾಡೋಂಥದ್ದು, ಅಂಡ್ ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗ್ತೀರಾ. ಡನ್. ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ತೀರಾ. ಪ್ರತಿಯೊಬ್ರು ಆದಷ್ಟು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ತೀರಾ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ತೀರಾ. ಸರಿನಾ? ಡನ್. ಪ್ರತಿಯೊಬ್ರು ನೀರ್ ಬಾಟಲ್ ನ ಜೊತೆಗೆ ಇಟ್ಕೊಳ್ಳಿ. ಕೀಪ್ ದ ವಾಟರ್ ಬಾಟಲ್. ನೆಕ್ಸ್ಟ್, ಬುಕ್ಕು ಪೆನ್ ಇಟ್ಕೊಳ್ಳಿ ಪ್ರತಿಯೊಬ್ರು ಬರ್ಕೊಳ್ಳೋದಿಕ್ಕೆ. ಪ್ರತಿಯೊಬ್ರು ನೋಟ್ಬುಕ್ ಇಟ್ಕೊಳ್ತೀರಾ, ಪೆನ್ ಇಟ್ಕೊಳ್ತೀರಾ ಬರ್ಕೊಳ್ಳೋದಿಕ್ಕೆ. ಸೊ ವಿಲ್ ಬಿ ಲರ್ನಿಂಗ್, ಪ್ರಾಕ್ಟಿಕಲ್ ಆಗಿ ಕಲಿತಾ ಹೋಗ್ತೀವಿ. ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಡೇ ಟು ಡೇ ಲೈಫ್ ಅಲ್ಲಿ ಹೆಂಗೆ ನೀವು ಕನೆಕ್ಟ್ ಆಗ್ಬೋದು, ಡೇ ಟು ಡೇ ಲೈಫ್ ಅಲ್ಲಿ ಹೇಗೆ ಚಕ್ರವನ್ನ ಬ್ಯಾಲೆನ್ಸ್ ಮಾಡ್ಬೋದು ನೀವು, ರೈಟ್? ಆಕ್ಟಿವಿಟೀಸ್ ಮುಖಾಂತರ ಹೇಗೆ ಚಕ್ರ ಜಾಗೃತಿ ಮಾಡ್ಕೋಬಹುದು, ಇದೆಲ್ಲನ ನಾವು ಕಲಿತೀರಾ. ಓಕೆ. ಸೊ ಒಬ್ಬ ಅಂದ್ರೆ ಒಬ್ಬ ನಾರ್ಮಲ್ ವ್ಯಕ್ತಿ ಕೂಡ ದಿನನಿತ್ಯದ ಜೀವನವನ್ನ ನಡೆಸ್ತಾ ಹೇಗೆ ಚಕ್ರ ಬ್ಯಾಲೆನ್ಸ್ ಮಾಡೋಂಥದ್ದು, ನೀವು ಎಲ್ಲ ಹೇಗೆ ನಾರ್ಮಲ್ ಲೈಫ್ ಅಲ್ಲಿ ನಾರ್ಮಲ್ ಡೇ ನಲ್ಲಿ ಕೂಡ ಚಕ್ರ ಈಚ್ ಚಕ್ರದ ಬಗ್ಗೆ ವರ್ಕ್ ಮಾಡೋದು, ಅದ್ರ ಮೇಲೆ ವರ್ಕ್ ಮಾಡಿ ರಿಸಲ್ಟ್ಸ್ ನ ಪಡೆಯೋದು, ಇದನ್ನೆಲ್ಲ ಕಲಿಯೋಣ. ಓಕೆ. ಸೊ ಚಕ್ರ ಕಲಿಬೇಕು ಅಥವಾ ಚಕ್ರಾಭ್ಯಾಸ ಆಕ್ಟಿವೇಶನ್ ಮಾಡ್ಕೋಬೇಕಂದ್ರೆ ಎಲ್ಲೋ ಒಂದು ವಾರ ಆಶ್ರಮಕ್ಕೆ ಹೋಗಿ ಅಲ್ಲಿ ಕೂತ್ಕೊಂಡು ಅಲ್ಲಿ ಕಲ್ತು ಮತ್ತೆ ವಾಪಸ್ ನಾರ್ಮಲ್ ಲೈಫ್ ಬರ್ಬೇಕಂತೇನಿಲ್ಲ. ನಾವಿರೋ ಜಾಗದಲ್ಲೇ, ನೀವಿರೋ ಡೇ ಟು ಡೇ ಲೈಫ್ ಸ್ಟೈಲ್ ಅನ್ನಲ್ಲೇ ಇದನ್ನೆಲ್ಲ ಕಲ್ತು ನಿಮ್ಮ ಲೈಫ್ಗೆ ಅಳವಡಿಸ್ಕೋಬಹುದು, ಪ್ರಾಕ್ಟೀಸ್ ಮಾಡ್ಬೋದು. ಯು ಕ್ಯಾನ್ ಸಿ ವಂಡರ್ಫುಲ್ ಚೇಂಜಸ್, ಅಮೇಝಿಂಗ್ ಚೇಂಜಸ್ ನ ನೋಡ್ತೀರಾ ಈ ಒಂದು ಚಕ್ರ ಕೋರ್ಸ್ ಇಂದ. ಡನ್. ಓಕೆ. ಸೊ ಸಾಧ್ಯ ಆದಷ್ಟು ಕೆಳಗಡೆ ಒಂದು ಮ್ಯಾಟ್ ಹಾಕೊಂಡು ಕೂತ್ಕೊಳ್ಳಿ. ಇಫ್ ಯು ಆರ್ ಸಿಟ್ಟಿಂಗ್ ಆನ್ ದ ಫ್ಲೋರ್ ಮೇಲೆ ಕೂತ್ಕೊಂಡ್ರೆ ಒಳ್ಳೇದು, ನೆಲದ ಮೇಲೆ ಕೂತ್ಕೊಂಡು ಅಟೆಂಡ್ ಮಾಡೋದ್ರಿಂದ ಒಳ್ಳೇದು. ಸೊ ಇಲ್ಲ ಮಂಡಿ ಪ್ರಾಬ್ಲಮ್ ಇದೆ, ಬ್ಯಾಕ್ ಪ್ರಾಬ್ಲಮ್ ಇದೆ, ಚೇರ್ ಮೇಲೆ ಕೂತ್ಕೋಬೇಕಂದ್ರೆ ಫೈನ್, ಚೇರ್ ಮೇಲೆ ಕೂತ್ಕೊಳ್ಳಿ, ಬಟ್ ಕೆಳಗಡೆ ಒಂದು ಕಾಲಿನ ಕೆಳಗಡೆ ಒಂದು ಮ್ಯಾಟ್ ಹತ್ರ ಏನಾದ್ರು ಹಾಕಿ. ಓಕೆ. ಸೊ ಕ್ಲಿಯರ್ ವಿತ್ ದಿಸ್? ಇಷ್ಟು ಎಲ್ಲರಿಗೂ ಅರ್ಥ ಆಯ್ತಾ? ಎಸ್, ಅನ್ಮ್ಯೂಟ್ ಮಾಡಿ ಹೇಳಿ. Yes, sir. Clear, sir. Yes, Guruji. ಮಾಡಿದ್ವಿ ಸರ್. ನಾಲ್ಕು ಈಸ್ಟ್ ಅಲ್ವಾ ಸರ್? ಎಸ್. ಆದಷ್ಟು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ತೀರಾ. ಸೆಕೆಂಡ್ ಆಪ್ಷನ್ ನಾರ್ತ್ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ತೀರಾ. ಎಸ್. So we'll be learning beautifully, amazingly about 7 chakra activation. So ಎಲ್ಲರಿಗೂ ಸ್ವಾಗತ. I heartily welcome all of you. You have done a wonderful, amazing decision ತಗೊಂಡಿದ್ದೀರಾ ನಿಮ್ಮ ಲೈಫ್ ಅಲ್ಲಿ ಈ ಒಂದು ಕೋರ್ಸ್ ನ ಜಾಯಿನ್ ಆಗಿ. ಓಕೆ. ಸೊ ಐ ಕಾಲ್ ಇಟ್ ಚಕ್ರ ವರ್ಕ್ಶಾಪ್ ಅನ್ನೋದಕ್ಕಿಂತ ಇದನ್ನ ಎನರ್ಜಿ ವರ್ಕ್ಶಾಪ್ ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ವಿ ಆರ್ ಆಲ್ ಲರ್ನಿಂಗ್ ಅಬೌಟ್ ದ ಎನರ್ಜಿ. ಅರ್ಥ ಆಗ್ತದೆಯಾ? ಚಕ್ರ ಅಂದ್ರೆ ಏನು? ಇಟ್ಸ್ ಆಲ್ ಅಬೌಟ್ ಎನರ್ಜಿ. ಓಕೆ. ಸೊ ಎನರ್ಜಿಯ ಬಗ್ಗೆ ಕಲಿತೀವಿ ನಾವು. ಎನರ್ಜಿಯನ್ನ ಜಾಗೃತಿ ಮಾಡ್ಕೊಳ್ತೀವಿ, ಬ್ಯಾಲೆನ್ಸ್ ಮಾಡ್ತೀವಿ, ಆಕ್ಟಿವೇಟ್ ಮಾಡ್ತೀವಿ. ಸೊ ಒಂಥರ ಇದು ವಂಡರ್ಫುಲ್. ನಿಮ್ಮ ಲೈಫ್ ಅಲ್ಲಿ ಒಂದು ಎನರ್ಜಿನ ಕ್ರಿಯೇಟ್ ಮಾಡೋಂಥದ್ದು, ನಿಮ್ಮೊಳಗಡೆ ಒಂದು ನಿಮ್ಮಲ್ಲಿ ಒಂದು ಲೈಫ್ ಫೋರ್ಸ್ ನ ಕ್ರಿಯೇಟ್ ಮಾಡೋಂಥದ್ದು, ಈ ತರ ಕಲಿತೀರಾ. ಸೊ ಇನ್ ದಿಸ್ ಕೋರ್ಸ್, ಸೊ ಇಟ್ಸ್ ಲೈಕ್ ಯು ಆರ್ ಲರ್ನಿಂಗ್ ಅಬೌಟ್ ಎನರ್ಜಿ. ಆಗ್ತಾ ಇದೆಯಾ? ದಟ್ಸ್ ವೈ ಚಕ್ರ ವರ್ಕ್ಶಾಪ್ ಅನ್ನೋದಕ್ಕಿಂತ ಎನರ್ಜಿ ವರ್ಕ್ಶಾಪ್ ಅಂತ ಕರಿಬಹುದು.
Okay. Next. So first, ನೀವೆಲ್ಲರೂ ಮಾಡ್ಬೇಕಾಗಿರೋಂಥದ್ದು have faith. Okay, have faith. ಯಾವುದ್ರಲ್ಲಿ ನಂಬಿಕೆ ಇಟ್ಕೋಬೇಕು? ಹ್ಯಾವ್ ಫೇತ್. ಫೇತ್ ಇನ್ ವಾಟ್ ಸೆನ್ಸ್? ಯಾವ್ದ್ರಲ್ಲಿ ನಂಬಿಕೆ ಇಟ್ಕೋಬೇಕು ಸರ್? ಕಲಿಕೆಯಲ್ಲಿ ನಂಬಿಕೆ ಇಟ್ಕೋಬೇಕು. ನಾವೇನ್ ಕಲಿತಾ ಹೋಗ್ತೀವಿ ಇದ್ರ ಮೇಲೆಲ್ಲ ನಿಮ್ಮ ಒಂದು ಬಲವಾದ ದೃಢವಾದ ನಂಬಿಕೆನ ಬೆಳೆಸ್ಕೋಬೇಕು. ಪ್ರಾಕ್ಟೀಸಸ್, ನೀವೇನೆಲ್ಲ ಅಭ್ಯಾಸ ಮಾಡ್ತೀರಾ ಇದೆಲ್ಲದರ ಮೇಲೆ ನಂಬಿಕೆನ ಬೆಳೆಸ್ಕೋಬೇಕು. ಓಕೆ, ಅಂಡ್ ಗುರುವಿನ ಮೇಲೆ ನಂಬಿಕೆ ಇಟ್ಕೊಳ್ಬೇಕು, ಅಂಡ್ ನಿಮ್ಮ ಮೇಲೆ ನಿಮ್ಮ ಒಂದು ನಂಬಿಕೆನ ಬೆಳೆಸ್ಕೋಬೇಕು. ಅರ್ಥ ಆಗ್ತಾ ಇದೆಯಾ? ಐ ನೋ ಸೋ ಮೆನಿ ಪೀಪಲ್ ನೀವೆಲ್ಲ ಜಾಯಿನ್ ಆಗಿದ್ದೀರಾ ಫಾರ್ ಸಮ್ ರೀಸನ್. ಕೆಲವು ಕಾರಣಗಳಿಂದ ಜಾಯಿನ್ ಆಗಿರ್ತೀರಾ ಅಲ್ವಾ? ಫಾರ್ ಸಮ್ ಹೆಲ್ತ್ ಇಶ್ಯೂಸ್, ಫಾರ್ ಸಮ್ ಪ್ರಾಬ್ಲಮ್ಸ್ ಕ್ಲಿಯರ್ ಮಾಡ್ಕೋಬೇಕು ಅಂತ ಹೇಳಿ, ಆರ್ ಟು ಆಕ್ಟಿವೇಟ್ ಯುವರ್ ಚಕ್ರಾಸ್, ವಾಟ್ ಎವರ್, ನೀವು ಏನೇ ಒಂದು ರೀಸನ್ ಇಂದ ಜಾಯಿನ್ ಆಗಿರ್ಬೋದು. ಇದೆಲ್ಲ ನಿಮಗೆ ರಿಸಲ್ಟ್ಸ್ ಕೊಡಬೇಕು, ವರ್ಕ್ ಆಗ್ಬೇಕು ಅಂದ್ರೆ ಓಕೆ, ಫಸ್ಟ್ ಆಫ್ ಆಲ್ ಹ್ಯಾವ್ ಫೇತ್. ನಂಬಿಕೆಯಿಂದ ಫಾಲೋ ಮಾಡ್ಬೇಕು ಇದನ್ನೆಲ್ಲ. ಸೊ ಏನೇನೆಲ್ಲ ಕಲಿತೀವಿ ನಾವು, ಏನೆಲ್ಲ ಅಭ್ಯಾಸ ಮಾಡ್ತೀವಿ, ಓಕೆ, ಜಸ್ಟ್ ಐಂಡ್ಲಿ ಬಿಲೀವ್ ಮಾಡಿ ಪ್ರಾಕ್ಟೀಸ್ ಮಾಡಿ. ನಿಮ್ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಎಸ್, ನನಗೆ ಇದೆಲ್ಲ ವರ್ಕ್ ಆಗುತ್ತೆ, ಐ ಕ್ಯಾನ್, ನನ್ನ ಕೈಲೂ ಕೂಡ ಚಕ್ರ ಆಕ್ಟಿವೇಟ್ ಮಾಡ್ಕೋಬಹುದು, ಬ್ಯಾಲೆನ್ಸ್ ಮಾಡ್ಬೋದು, ರೆಗ್ಯುಲರ್ ಆಗಿ ಅಭ್ಯಾಸ ಮಾಡ್ತೀನಿ, ಪ್ರಾಕ್ಟೀಸ್ ಮಾಡ್ತೀನಿ. ಹ್ಯಾವ್ ಫೇತ್. ನಿಮ್ಮೇಲೆ ನೀವು ನಂಬಿಕೆ ಇಟ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಬಿಕಾಸ್ ಫೇತ್ ಓನ್ಲಿ ವರ್ಕ್ಸ್. ನಂಬಿಕೆನೆ ವರ್ಕ್ ಆಗಂತದ್ದು. ದನ್ ಅಂಡ್ ಪ್ರಾಕ್ಟೀಸ್ ಮಾಡ್ಬೇಕು. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ನಾವೇನ್ ಮಾಡ್ಬೇಕಾಗತ್ತೆ? ಅಭ್ಯಾಸ ಮಾಡ್ಬೇಕು. ಯಾಕೆಂದ್ರೆ ಏನ್ ಅಭ್ಯಾಸ ಮಾಡ್ತೀವಿ ಅದು ಮಾತ್ರ ರಿಸಲ್ಟ್ಸ್ ಕೊಡುವಂಥದ್ದು. ಸುಮ್ನೆ ಕಲ್ತ್ಕೊಂಡ್ಬಿಟ್ರೆ ಸಾಲದಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ನೋಯಿಂಗ್ ಈಸ್ ನೋಯಿಂಗ್, ಡೂಯಿಂಗ್ ಈಸ್ ಡೂಯಿಂಗ್. ಬರೀ ತಿಳ್ಕೊಂಡೇ ಇರ್ತೀವಿ ಅಷ್ಟೇನೆ. ಬಟ್ ಅದು ವರ್ಕ್ ಆಗ್ಬೇಕು, ನಮ್ಗೆ ರಿಸಲ್ಟ್ ಸಿಗ್ಬೇಕಂದ್ರೆ ಕಾರ್ಯರೂಪಕ್ಕೆ ತರಬೇಕು, ಬಳಕೆ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಏನೇನ ಅಭ್ಯಾಸ ಮಾಡ್ತೀರಾ ಅದು ನಿಮ್ಗೆ ರಿಸಲ್ಟ್ಸ್ ಕೊಡುತ್ತೆ. ಸುಮ್ನೆ ತಿಳ್ಕೊಂಡ್ರೆ ಅದು ನಿಮ್ಗೆ ರಿಸಲ್ಟ್ ಕೊಡೋದಿಲ್ಲ. ನಾಲೆಡ್ಜ್ ಈಸ್ ಅ ಟ್ರೆಷರ್ ಅಷ್ಟೇನೆ. ಜ್ಞಾನ ಅನ್ನೋದು ಒಂದು ಭಂಡಾರದ ಪೆಟ್ಟಿಗೆ ಇದ್ದಂಗೆ. ಅದ್ರ ಮೇಲೆ ಕೂತ್ಕೊಂಡ್ರೆ ಏನ್ ಪ್ರಯೋಜನ? ಏನು ಪ್ರಯೋಜನ ಇಲ್ಲ. ಅದನ್ನ ಬಳಸ್ಬೇಕು. ಸೊ ಬಳಸ್ಬೇಕಂದ್ರೆ ಏನ್ ಮಾಡ್ಬೇಕು? ಆ ತಿಜೋರಿನ ಓಪನ್ ಮಾಡ್ಬೇಕು, ಆ ಪೆಟ್ಟಿಗೆನ ಓಪನ್ ಮಾಡ್ಬೇಕು. ಸೊ ಅದಕ್ಕೆ ಕೀ ಇದೆ. ಕೀ ಯಾವುದು? ಪ್ರಾಕ್ಟೀಸ್ ಇಸ್ ದ ಕೀ. ನಾಲೆಡ್ಜ್ ಇಸ್ ಟ್ರೆಷರ್, ಪ್ರಾಕ್ಟೀಸ್ ಇಸ್ ದ ಕೀ. ಸೊ ಕೀ ಇದ್ರೆ ತಾನೇ ಓಪನ್ ಮಾಡಕ್ಕಾಗೋದು. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅದ್ ನಮ್ಗೆ ಯೂಸ್ ಮಾಡಕ್ ಸಾಧ್ಯ ಆಗಂತದ್ದು, ರಿಸಲ್ಟ್ಸ್ ಬರೋಂಥದ್ದು, ವರ್ಕ್ ಆಗಂತದ್ದು. ಸುಮ್ನೆ ತಿಳ್ಕೊಂಡು ತಲೆಯಲ್ಲಿ ಕೂರಿಸ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಅಭ್ಯಾಸ ಮಾಡ್ಬೇಕು. ಡನ್. ಸೊ ನಂಬಿಕೆಯಿಂದ ಇದನ್ನೆಲ್ಲ ಕಲಿತಾ ಅಭ್ಯಾಸ ಮಾಡ್ತಾ ಏನ್ ಹೇಳ್ಕೊಡ್ತೀನೋ ಅದನ್ನೆಲ್ಲ ಕಂಪ್ಲೀಟ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀರಾ. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ತೀರಾ. ಎಸ್, ನನಗೆ ಇದೆಲ್ಲ ವರ್ಕ್ ಆಗುತ್ತೆ, ರಿಸಲ್ಟ್ಸ್ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಡನ್. ಕ್ಲಿಯರ್ ವಿತ್ ದಿಸ್? ಎಸ್. Yes, sir. Yes, Clear. Guru. Sir, clear. Yes, sir. Yes, sir. Yes, sir. Yes, sir. Yes, sir. Clear, sir. So let's start. ಮೊದಲಿಗೆ we'll set the goal. ಒಂದು ಉದ್ದೇಶವನ್ನ ಸೆಟ್ ಮಾಡ್ಕೊಳ್ಳೋಣ, ಗುರಿಯನ್ನ ಸೆಟ್ ಮಾಡ್ಕೊಳ್ಳೋಣ. ಸೊ ಓಪನ್ ಯುವರ್ ಡೈರಿ, ನೋಟ್ಬುಕ್. ಓಪನ್ ಯುವರ್ ಡೈರಿ, ನೋಟ್ಬುಕ್. ಬರೀರಿ, ಇವತ್ತಿನ ಡೇಟ್ ಬರೀರಿ. 7 ಚಕ್ರ ಆಕ್ಟಿವೇಶನ್. ಅಂಡ್ ಬರೀರಿ ನಿಮ್ಮ ಗುರಿಗಳು, ಉದ್ದೇಶವನ್ನ ಬರೀರಿ. ಐ ವಾಂಟ್ ಆಲ್ ಆಫ್ ಯು ಟು ರೈಟ್. ಪ್ರತಿಯೊಬ್ರು ಬರೀತೀರಾ. ಲೆಟ್ಸ್ ಸೆಟ್ ದ ಪರ್ಪಸ್, ಗೋಲ್, ವೈ ಯು ಹವ್ ಜಾಯಿನ್ಡ್. ಐ ನೋ ನೀವೆಲ್ಲರೂ ಒಂದು ಕಾರಣದಿಂದ ಜಾಯಿನ್ ಆಗಿರ್ತೀರ. ಸೊ ದಟ್ ಕ್ಯಾನ್ ಬಿ ಲೈಕ್, ನಮ್ಗೆ ಬ್ಯಾಕ್ ಪೇನ್ ಇದೆ ಸರ್, ಅದು ಕ್ಲಿಯರ್ ಮಾಡ್ಕೋಬೇಕು, ಅಥವಾ ನನಗೆ ಎನರ್ಜಿ ಲೋ ಇರುತ್ತೆ ಅದು ಸರಿಪಡಿಸ್ಕೋಬೇಕು, ಅಥವಾ
ಕಲಿಬೇಕು ಅಥವಾ ಚಕ್ರ ಅಭ್ಯಾಸ ಮಾಡ್ಬೇಕು ಅಥವಾ ಹೈ ಎನರ್ಜಿನ ಪಡಿಬೇಕು, ವಾಟ್ ಎವರ್, ಏನೇ ಒಂದು ಉದ್ದೇಶ ನೀವು ಜಾಯಿನ್ ಆಗಿರ್ಬೋದು, ಬರೀರಿ. ಐ ವಾಂಟ್ ಆಲ್ ಆಫ್ ಯು ಟು ರೈಟ್ ಅಟ್ ಲೀಸ್ಟ್ 5 ಗುರಿಗಳನ್ನ ಬರೀತೀರಾ. ಮಿನಿಮಮ್ 5 ರೀಸನ್ಸ್ ವೈ ಯು ಆರ್ ಜಾಯಿನ್ ದಿಸ್. ಏನಕ್ಕೆ ಜಾಯಿನ್ ಆಗಿದ್ದೀರಾ? ವೈ ಯು ವಾಂಟ್ ಟು ಅಟೆಂಡ್ ದಿಸ್? ಯಾವಾಗ ನಾವು ಗುರಿಯನ್ನ ಸೆಟ್ ಮಾಡ್ಕೊಳ್ತೀವಿ, ವರ್ಕ್ ಆಗಕ್ ಶುರು ಆಗುತ್ತೆ. ಇದೆಲ್ಲ ವರ್ಕ್ ಆಗಕ್ ಶುರು ಆಗುತ್ತೆ. ಸೊ ಏನಕ್ಕೆ ಅನ್ನೋದಿಲ್ಲ ಅಂದಾಗ ಎಫರ್ಟ್ ಹಾಕೋದಿಲ್ಲ. ವೈ ಅನ್ನೋದಿದ್ದಾಗ ಮಾತ್ರ ಎಫರ್ಟ್ ಕೂಡ ಹಾಕ್ತೀವಿ ಅಲ್ವಾ? ಯು ಶುಡ್ ನೋ ವೈ. ಯಾಕೆ ನೀನು ಇದೆಲ್ಲ ಕಲಿತಾರೆ, ಯಾಕೆ ಇದನ್ನೆಲ್ಲ ಅಭ್ಯಾಸ ಮಾಡ್ತೀವಿ? ಸೊ ವೈ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಗೋಲ್ ನ ಸೆಟ್ ಮಾಡ್ತೀವಿ ಎಲ್ಲರೂ ಕೂಡ. ನಲವತ್ತು ಜನ ಕ್ಯಾಮ್ರಾ ಆಫ್ ಮಾಡಿದೀರಾ. ವೈ? ಐನೋ ಇಷ್ಟೊತ್ತಿಗಂತೂ ನೀವು ಬ್ಯುಸಿ ಇರಲ್ಲ, ಸೊ ಮನೇಲಿ ಇರ್ತೀರಾ. ದೆನ್ ವೈ ಕ್ಯಾಮ್ರಾ ಯಾಕೆ ಆಫ್ ಆಯ್ತು? ನನ್ ಚೆನ್ನಾಗಿ ಕಾಣಿಸ್ತಲ್ಲ, ನಾನು ರೆಡಿ ಆಗಿಲ್ಲ, ಬ್ಯಾಕ್ ಗ್ರೌಂಡ್ ಚೆನ್ನಾಗಿಲ್ಲ. ಡೋಂಟ್ ವರಿ ಅಬೌಟ್ ಆಲ್ ದೋಸ್ ಥಿಂಗ್. ಕ್ಯಾಮ್ರಾ ಆನ್ ಮಾಡಿ. ಓಕೆ, ಬ್ರೇಕ್ ದ ಕಂಫರ್ಟ್ ಝೋನ್. ಡನ್? ಬರ್ದ್ರ ಎಲ್ಲರೂ? ಗೋಲ್ ಬರ್ದ್ರ? ರಿಟರ್ನ್? ಎಸ್. ಎಸ್ ಸರ್. Yes, sir. Yes, sir. ಬರೀತೀವಿ. Yes, sir. Yes, sir. ಒಂದು Yes, goal sir. ಆದ್ರೆ Yes, sir. ಸರ್ ಬರ್ದಾಗಿತ್ತು ಸರ್. Good, wonderful. So let's do the prayer. So ಗುರಿಯನ್ನ ಸೆಟ್ ಮಾಡ್ಕೊಂಡ್ವಿ. ಈಗ ನಾವೊಂದು ಪ್ರೇಯರ್ ಒಂದಿಗೆ ಶುರು ಮಾಡೋಣ. ಬ್ಲೆಸ್ಸಿಂಗ್ಸ್ ನ ಪಡ್ಕೊಳ್ಳೋಣ. ನಮ್ಮ ಹಿರಿಯರ ಆಶೀರ್ವಾದ ಪಡ್ಕೊಳ್ಳೋಣ. ತಂದೆ ತಾಯಿ ಆಶೀರ್ವಾದ ಪಡ್ಕೊಳ್ಳೋಣ. ಗುರುಗಳ ಆಶೀರ್ವಾದ ಪಡ್ಕೊಳ್ಳೋಣ. ಯೂನಿವರ್ಸ್ ನ ಬ್ಲೆಸ್ಸಿಂಗ್ಸ್ ನ ಪಡೆಯೋಣ. ಸೊ ಸ್ನೇಹಿತರೆ, ಪ್ರತಿಯೊಬ್ರು ಸೆಟ್ ಸ್ಟ್ರೈಟ್. ಬೆನ್ನ ನೇರ ಇಟ್ಕೊಳ್ಳಿ. ಶೋಲ್ಡರ್ ರಿಲ್ಯಾಕ್ಸ್. ಕ್ಲೋಸ್ ಯುವರ್ ಐಸ್. ಕಣ್ ಮುಚ್ಕೊಳ್ಳಿ. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಹೋಗಿ. ಬ್ರೀದ್ ಇನ್ ಮಾಡಿ. ಬ್ರೀದ್ ಔಟ್ ಮಾಡಿ. ಇನ್ಹೇಲ್ ಮಾಡ್ತಾ ಪಾಸಿಟಿವ್ ಎನರ್ಜಿನ ಒಳಗಡೆ ತಗೊಳ್ಳಿ. ಎಕ್ಸೇಲ್ ಮಾಡ್ತಾ ಗಮನ ಪೂರ್ತಿ ಸೆಷನ್ ಕಡೆ ತಗೊಂಡ್ ಬನ್ನಿ. ಇನ್ಹೇಲ್ ಮಾಡಿ. ಎಕ್ಸೇಲ್ ಮಾಡಿ. ಎರಡು ಕೈನ ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ.
ಕಣ್ ಮುಂದೆ ಇಮ್ಯಾಜಿನ್ ಮಾಡಿ ನಿಮ್ಮೆಲ್ಲ ಗುರಿಗಳು ಉದ್ದೇಶಗಳನ್ನ ನೆನಪಿಸ್ಕೊಳ್ಳಿ. ಬರ್ದ್ರಲ್ಲ ಇವಾಗ, ಅದನ್ನೆಲ್ಲ ನೆನಪಿಸ್ಕೊಳ್ಳಿ. ಈ ಎಲ್ಲ ನನ್ನ ಗುರಿಗಳಿಗೋಸ್ಕರ, ಎಲ್ಲ ನನ್ನ ಉದ್ದೇಶಗಳಿಗೋಸ್ಕರ ನಾನು ಪ್ರತಿದಿನ ಲೈವ್ ಅಲ್ಲಿ ಅಟೆಂಡ್ ಮಾಡ್ತೀನಿ ಕ್ಲಾಸಸ್ನ. ಆನ್ ಟೈಮ್ ಲಾಗಿನ್ ಆಗ್ತೀನಿ. ಎಲ್ರಿಗಿನ ಮೊದಲು ಕ್ಯಾಮ್ರಾ ಆನ್ ಮಾಡಿ ಇಟ್ಕೊಳ್ತೀನಿ. ಪೂರ್ತಿ ಇನ್ವಾಲ್ವ್ಮೆಂಟ್ ಅಲ್ಲಿ ಕಲಿತೀನಿ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ದಿರಾ. ಪ್ರತಿಯೊಂದು ಬರ್ಕೊಳ್ತೀನಿ, ಅರ್ಥ ಮಾಡ್ಕೊಳ್ತೀನಿ, ಅಂಡ್ ಅಭ್ಯಾಸ ಮಾಡ್ತೀನಿ, ಪ್ರಾಕ್ಟೀಸ್ ಮಾಡ್ತೀನಿ, ಅಸೈನ್ಮೆಂಟ್ಸ್ ಎಲ್ಲ ಮಾಡ್ತೀನಿ. ನನ್ನೆಲ್ಲ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ತೀನಿ, ಆಕ್ಟಿವೇಟ್ ಮಾಡ್ಕೊಳ್ತೀನಿ. ಈ ಒಂದು ಚಕ್ರ ಕೋರ್ಸಿನ ಲೈಫ್ ನ ಬದಲಾಯಿಸ್ಕೊಳ್ತೀನಿ. ಮನಸ್ಸಿನಲ್ಲೇ ಸಂಕಲ್ಪ ಮಾಡ್ಕೊಳ್ತಾ, ಡಿಸಿಷನ್ ತಗೊಳ್ತಾ, ಎಲ್ಲದಕ್ಕೂ ಬ್ಲೆಸ್ಸಿಂಗ್ಸ್ ನ ಪಡ್ಕೊಳ್ಳೋಣ. ಇಮ್ಯಾಜಿನ್ ಮಾಡಿ, ನಿಮ್ಮೆಲ್ಲ ಪೂರ್ವಜರನ್ನ ನೆನಪಿಸ್ಕೊಳ್ಳಿ. ಈ ಸಮಯದಲ್ಲಿ ಅವರೆಲ್ಲರೂ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ, ಹತ್ರವಾಗಿರ್ತಾರೆ. ಅವ್ರನ್ನೆಲ್ಲ ನೆನಪಿಸ್ಕೊಳ್ತಾ ಪ್ರೇ ಮಾಡ್ಕೊಳ್ಳಿ, ಆಶೀರ್ವಾದನ ಪಡ್ಕೊಳ್ಳಿ. ಮಾತಾ ಪಿತಾ ಗುರುಗಳನ್ನ ನೆನಪಿಸ್ಕೊಳ್ಳಿ. ಪ್ರೇ ಮಾಡ್ಕೊಳ್ಳಿ, ಈ ಒಂದು ಕೋರ್ಸ್ ಇಂದ ನನ್ನ ಯಾವುದೇ ಸಮಸ್ಯೆಗಳು, ನನ್ನೆಲ್ಲ ಗುರಿಗಳು ಉದ್ದೇಶಗಳು ಎಲ್ಲ ಅಚೀವ್ ಆಗೋ ತರ ಆಗ್ಲಿ, ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗೋ ತರ ಆಗ್ಲಿ. ಈ ಒಂದು ಕೋರ್ಸ್ ಸಂಪೂರ್ಣವಾಗಿ ನನಗೆ ರಿಸಲ್ಟ್ಸ್ ಕೊಡೋ ತರ ಆಶೀರ್ವಾದ ಮಾಡಿ, ಬ್ಲೆಸ್ಸಿಂಗ್ಸ್ ಕೊಡಿ. ಈ ಕೋರ್ಸ್ಗೆ ಯಾವುದೇ ಅಡೆತಡೆಗಳೆಲ್ಲ ಇದ್ರು ಕ್ಲಿಯರ್ ಆಗ್ಲಿ, ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಆಗಿ ಕಂಪ್ಲೀಟ್ ಆಗಿ ಕೋರ್ಸ್ ಕಲಿಯೋ ತರ, ಎಲ್ಲ ನನಗೆ ರಿಸಲ್ಟ್ಸ್ ಬರೋ ತರ, ವರ್ಕ್ ಆಗೋ ತರ, ನನ್ನ ಎಲ್ಲ ಗುರಿಗಳು ಅಚೀವ್ ಆಗೋ ತರ ಆಶೀರ್ವಾದ ಮಾಡಿ, ಬ್ಲೆಸ್ಸಿಂಗ್ಸ್ ಕೊಡಿ ಅಂತ ಹೇಳಿ ಪ್ರೇ ಮಾಡ್ಕೊಳ್ಳಿ. ನಿಮ್ಮ ಇಷ್ಟ ದೇವರು, ಮನೆ ದೇವರು, ನೀವು ನಂಬಿರ್ತಕ್ಕಂಥ ದೇವರನ್ನೆಲ್ಲ ನೆನಪಿಸ್ಕೊಳ್ತಾ ಕೃತಜ್ಞತೆನ ಸಲ್ಲಿಸ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳಿ, ಈ ಒಂದು ಅವಕಾಶವನ್ನ ಕಲ್ಪಿಸ್ಕೊಟ್ಟಿರೋದಕ್ಕೆ. ಅಂಡ್ ಗಣೇಶನ ಆರಾಧನೆ ಮಾಡ್ತಾ, ತಾಯಿ ಸರಸ್ವತಿ ಆರಾಧನೆ ಮಾಡ್ತಾ, ಇವತ್ತಿನ ಕಲಿಕೆ ನಾಲೆಜ್ ಎಲ್ಲವೂ ಸಿದ್ಧಿ ಆಗ್ಲಿ ಅಂತೇಳಿ ಪ್ರೇ ಮಾಡ್ತಾ, ರಬ್ ಯುವರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ, slowly and gently open your eyes. Yes. So now you're all ready. So tell me, how many of you are excited? Ejana excited agidira? Me, sir, Excited. excited. Yes, Guruji, excited. Yes, ನಾನು ಕೂಡ ಸರ್. Superb. Very good. Wonderful. So let's start. I really appreciate. So Saitra, let's learn about 7 chakras. Okay, so 7 chakra. Each ಚಕ್ರಗಳ ಬಗ್ಗೆ ಡೀಟೇಲ್ ಆಗಿ ಮುಂದೆ ಕಲಿಯೋಣ. ಬಟ್ ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಲರ್ನ್ 7 ಚಕ್ರ ಅಂದ್ರೆ ಏನು, ಸೊ ಚಕ್ರಗಳಂದ್ರೆ ಏನು ಅನ್ನೋದು ತಿಳ್ಕೊಳ್ಳೋಣ. ಸೊ ಒಟ್ಟು ನಮ್ಮ ದೇಹದಲ್ಲಿ ಮುಖ್ಯವಾಗಿ 7 ಚಕ್ರಗಳಿರುತ್ತೆ. ಚಕ್ರ ಅಂದಾಗ ವಿ ಕಾಲ್ ಇಟ್ ಆಸ್ ಎನರ್ಜಿ ಸೆಂಟರ್ಸ್. ಎನರ್ಜಿ ಸೆಂಟರ್ಸ್, ಶಕ್ತಿಯ ಮೂಲ. ಮೂಲ ಅಂದ್ರೆ ಜಂಕ್ಷನ್ ಅಂತಾನು ತಿಳ್ಕೋಬಹುದು, ಶಕ್ತಿಯ ಒಂದು ಜಾಗ ಅಂತಾನು ತಿಳ್ಕೋಬಹುದು. ಸೊ
ಫಸ್ಟ್ ಆಫ್ ಆಲ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ನೋಡಿ, ನಮ್ಮ ದೇಹದಲ್ಲಿ ವಿ ಆರ್ ಆಲ್ ಮೇಡ್ ಅಪ್ ಆಫ್ ನಾಡೀಸ್. ನಾವೆಲ್ಲರೂ ಕೂಡ ಕ್ರಿಯೇಟ್ ಆಗಿರಂತದ್ದು ಶಕ್ತಿಯರು, ಎನರ್ಜಿ. ನಮ್ಮೆಲ್ಲರಲ್ಲೂ ಎನರ್ಜಿ ಹರಿತಾ ಇದೆ ಅಲ್ವಾ? ನಾವೆಲ್ಲ ಬದುಕಿದೀವಿ, ಉಸಿರಾಡ್ತಾ ಇದೀವಿ, ನಮ್ಮಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಆಗ್ತಾ ಇದೆ. ಅಂದ್ರೆ ಅರ್ಥ ನಮ್ಮಲ್ಲಿ ಒಂದು ಪ್ರಾಣ ಶಕ್ತಿ ಹರಿತಾ ಇದೆ. ಸೊ ಎನರ್ಜಿ ಫೋರ್ಸ್, ಎನರ್ಜಿ ಫ್ಲೋ ಆಗ್ತದೆ. ಎನರ್ಜಿ ಫೋರ್ಸ್ ಏನಾಗ್ತದೆ? ಫ್ಲೋ ಆಗ್ತಾ ಇದೆ. ಸೊ ಎನರ್ಜಿ ಹರಿತಾ ಇರೋದಕ್ಕೆ ನಾವೆಲ್ಲ ಆಕ್ಟಿವ್ ಆಗಿರೋಂಥದ್ದು, ಜೀವಂತವಾಗಿರೋಂಥದ್ದು, ನಾನು ಮಾತಾಡ್ತಾ ಇರೋದು, ನೀವು ಕೇಳಿಸ್ಕೊಳ್ತಾ ಇರೋದು, ನೋಡ್ತಾ ಇರೋದು, ಎಲ್ಲ ಬಿಕಾಸ್ ಆಫ್ ವಿರ್ ಆಲ್ ಅಲೈವ್. ನಮ್ಮಲ್ಲಿ ಒಂದು ಪ್ರಾಣ ಶಕ್ತಿ ಹರಿತಾ ಇದೆ. ಸೊ ಈ ಪ್ರಾಣ ಶಕ್ತಿ ಎಲ್ಲೂ ಕಾಣೋದಿಲ್ಲ. ನೀವು ಯಾವುದೇ ಒಂದು ಮೈಕ್ರೋಸ್ಕೋಪ್ ಅಲ್ಲಿ ಹಾಕಿ ನೋಡಿ, ಸ್ಕ್ಯಾನ್ ಮಾಡಿ ನೋಡಿ, MRI ಮಾಡಿ ನೋಡಿ, ಎಲ್ಲೂ ಕಾಣೋದಿಲ್ಲ. ಬಟ್ ಎಲ್ಲ ಒಂದ್ ಕಡೆ ನಮ್ಮಲ್ಲಿ ಶಕ್ತಿ ಹರಿತಾ ಇದೆ, ಕರೆಕ್ಟಾ? ಸೊ ಇದು ಹರಿತಾ ಇದೆ ಥ್ರೂ ನಾಡಿಗಳ ಮುಖಾಂತರ, ಥ್ರೂ ನಾಡೀಸ್, ಮೆರಿಡಿಯನ್ಸ್. ಇಂಗ್ಲಿಷ್ ಅಲ್ಲಿ ಮೆರಿಡಿಯನ್ಸ್ ಅಂತ ಕರೀತಾರೆ, ನಮ್ಮ ಸಂಸ್ಕೃತದಲ್ಲಿ, ಕನ್ನಡದಲ್ಲಿ ನಾಡಿಗಳು. ಸೊ ವಿರ್ ಆಲ್ ಮೇಡ್ ಅಪ್ ಆಫ್ ದಿಸ್ ಬಾಡಿ. ಈ ಬಾಡಿ ಇಸ್ ಮೇಡ್ ಅಪ್ ಆಫ್ ಮಸಲ್ಸ್, ಬೋನ್ಸ್, ನರ್ವ್ಸ್, ಜೊತೆಗೆ ನಾಡಿಗಳು ಕೂಡ. ಆಸ್ಟ್ರಲ್ ಬಾಡಿನಲ್ಲಿ, ಅಂದ್ರೆ ಕಣ್ಣಿಗೆ ಕಾಣಲ್ಲ ಅದು, ಬಟ್ ನಮ್ಮ ಆಸ್ಟ್ರಲ್ ಬಾಡಿನಲ್ಲಿ ನಮ್ಗೆ ಏನಾಗ್ತಾ ಇರುತ್ತೆ? ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ ಥ್ರೂ ನಾಡೀಸ್. ಸೊ ಈ ಎಲ್ಲಾ ನಾಡಿಗಳು ಏನಾಗ್ತಾ ಇರುತ್ತೆ? ಈ ತರ there are so many ನಾಡೀಸ್. ಒಟ್ಟು ಎಷ್ಟು ತರದ ನಾಡಿಗಳಿದೆ ಬರ್ಕೊಳ್ಳಿ. ಒಟ್ಟು 72,000 ನಾಡೀಸ್ ಆಗಿದೆ. 72,000 ನಾಡಿಗಳಿವೆ. 72,000 ನಾಡಿಗಳಿವೆ. ಸೊ 72,000 ನಾಡಿಗಳಂದಾಗ ದರ್ ಆರ್ ಸ್ಮಾಲ್ ನಾವು ಇಮ್ಯಾಜಿನ್ ಮಾಡಕ್ಕಲ್ಲ, ಅಷ್ಟು ಸ್ಮಾಲ್ ನಾಡಿಗಳು ಕೂಡ ಇರುತ್ತೆ. ಅಂಡ್ ದರ್ ಆರ್ ಮೇನ್ ನಾಡೀಸ್. ನಮಗೆ ಮೇಜರ್ ಇಂಪಾರ್ಟೆಂಟ್ ಆಗಿ ಫೋಕಸ್ ಮಾಡ್ಬೇಕಾಗಿರೋಂಥದ್ದು, ತಿಳ್ಕೊಬೇಕಾಗಿರೋಂಥದ್ದು 3 ನಾಡಿಗಳು. ಓಕೆ, 3 ನಾಡೀಸ್. ದಟ್ ಈಸ್ ಈಡ ನಾಡಿ, ಪಿಂಗಳ ನಾಡಿ, ಸುಷುಮ್ನ ನಾಡಿ. ಓಕೆ, ಈಡ, ಪಿಂಗಳ ಮತ್ತು ಸುಷುಮ್ನ ನಾಡಿ. ಸೊ ಮೇಜರ್ ಆಗಿ ಈ 3 ನಾಡಿಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಂತದ್ದು. ಎಲ್ಲಾನು ಇಂಪಾರ್ಟೆಂಟ್ ಇದೆ, ಬಟ್ ಇದು ಮೇನ್. ಓಕೆ, ಔಟ್ ಆಫ್ 72,000 ಈ 3 ನಾಡಿಗಳು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಲೆಫ್ಟ್ ಹ್ಯಾಂಡ್, ಹಾ, ಇದು ಈಡ ನಾಡಿ. ಈ ಸೈಡ್ ಅಲ್ಲಿ ಈಡ ನಾಡಿ. ಓಕೆ, ರೈಟ್ ಹ್ಯಾಂಡ್ ಆರ್ ಅಂದ್ರೆ ಆಲ್ಮೋಸ್ಟ್ ಪಿ ಅಂತ ಅನ್ಕೊಳ್ಳಿ, ಒಂದೇ ತರ ಬರೀತೀವಲ್ವಾ. ಸೊ ಪಿಂಗಳ ನಾಡಿ. ಎಲ್ ಅಂದ್ರೇನು? ಹಿಂಗ್ ಉದ್ದ ಬರಿತೀವಿ. ಸೊ ಐ ಅಂತ ಲೆಕ್ಕ ಇಟ್ಕೊಳ್ಳಿ. ಐ ಅಂತ ಲೆಕ್ಕ ಇಟ್ಕೊಳ್ಳಿ. ಆರ್ ಅಂದಾಗ ಇದೇ ತರ ಪಿ ತರ ಆರ್ನು ಬರಿತೀವಿ. ಸೊ ಪಿಂಗಳ ನಾಡಿ ಅಂತ ನೆನ್ಪಿಟ್ಕೊಳ್ಳಿ. ಸೊ ಲೆಫ್ಟ್ ನಾಡಿ ಈಡ ನಾಡಿ, ರೈಟ್ ನಾಸ್ಟ್ರಲ್ ಪಿಂಗಳ ನಾಡಿ. ನಾವು ಯು ಕ್ಯಾನ್ ಅಬ್ಸರ್ವ್, ನಿಮ್ಮ ಡೇ ಟು ಡೇ ಲೈಫ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ನಾಡಿಗಳು ಸ್ವಿಚ್ ಆಗ್ತಾ ಇರುತ್ತೆ. 1.5 ಅವರ್ ಇದು, 1.5 ಅವರ್ ಇದು. ಹೆಂಗ್ ಗೊತ್ತಾಗತ್ತೆ? ಸಿಂಪಲ್. ಹೋಲ್ಡ್ ಯುವರ್ ಫಿಂಗರ್. ನಿಮ್ಮ ಮೂಗಿನ ಕೆಳಗಡೆ ನಿಮ್ಮ ಫಿಂಗರ್ ಇಟ್ಕೊಳ್ಳಿ. ನಾರ್ಮಲ್ ಆಗಿ ಉಸಿರಾಡ್ತೀರಾ. ಅಬ್ಸರ್ವ್ ಮಾಡಿ, 2 ಮೂಗಿನ ಹೊಳ್ಳೆನಲ್ಲಿ ಯಾವುದೋ ಒಂದು ಸೈಡ್ ನಿಮಗೆ ತುಂಬಾ ಗಾಳಿ ಫ್ರೀ ಆಗಿ ಹೋಗುತ್ತೆ, ಫ್ರೀ ಆಗಿ ಒಳಗಡೆ ಹೋಗುತ್ತೆ, ಫ್ರೀ ಆಗಿ ಆಚೆ ಬರುತ್ತೆ. ಮತ್ತೊಂದ್ರಲ್ಲಿ ಕಡಿಮೆ ಇರುತ್ತೆ. ಅಂದ್ರೆ ಒಂದು ನಾಡಿ ಆಕ್ಟಿವ್ ಆಗಿರುತ್ತೆ, ಮತ್ತೊಂದು ನಾಡಿ ಅಷ್ಟು ಆಕ್ಟಿವ್ ಆಗಿರೋದಿಲ್ಲ. ಓಕೆ, ಅಂದ್ರೆ ಯಾವ ನಾಡಿಯಲ್ಲಿ ಜಾಸ್ತಿ ನಿಮ್ಗೆ ಗಾಳಿ ಈಸಿಯಾಗಿ ಹೋಗುತ್ತೆ, ಈಸಿಯಾಗಿ ಬರುತ್ತೆ, ಆ ನಾಡಿ ಆಕ್ಟಿವ್ ಇದೆ ಅಂತ ಅರ್ಥ. ಓಕೆ,
ಎಸ್. ಸೊ ಚೆಕ್ ಮಾಡಿ, ಲೆಫ್ಟ್ ಸೈಡ್ ರೈಟ್ ಸೈಡ್ ಹೇಳಿ ನನಗೆ. ಆರ್ ಯು ರೈಟ್ ಸೈಡ್ ಯಾವುದು? Right Side. ಸೈಡ್ ಜಾಸ್ತಿ ಬರ್ತಾ ಇದೆ. Left side. Right. ಬರ್ತಾ ಇದೆ ಸರ್. ರೈಟ್ ಸೈಡ್ ರೈಟ್ ಸೈಡ್ Right side ಗುರುಗಳೇ. Left side ಗುರುಗಳೇ. ಲೆಫ್ಟ್ ಸೈಡ್ ಓಕೆ, ಒಬ್ಬೊಬ್ರಿಗೆ ಒಂದೊಂದು ಆಕ್ಟಿವ್ ಆಗಿರುತ್ತೆ. ಕೆಲವ್ರಿಗೆ ಎರಡು ಬ್ಯಾಲೆನ್ಸ್ ಇರುತ್ತೆ, ಎರಡು ಈಕ್ವಲ್ ಆಗಿರುತ್ತೆ, ಎರಡು ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ. ಅಂದ್ರೆ ಅರ್ಥ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗಿದೆ ಅಂತ. ಓಕೆ, ಸೊ ಎರಡು ನಾಡಿಗಳು ಬ್ಯಾಲೆನ್ಸ್ ಆದಾಗ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗುತ್ತೆ, ವಿಚ್ ಇಸ್ ಕಾಲ್ಡ್ ಟ್ರಾನ್ಸ್. ಸುಷುಮ್ನ ನಾಡಿ ಆಕ್ಟಿವ್ ಆಗಿದ್ದಾಗ ಬ್ಯಾಲೆನ್ಸ್ ಅಲ್ಲಿ ಇದೀವಿ ಅಂತ ಅರ್ಥ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಸ್ವರ ವಿಜ್ಞಾನ. ಸ್ವರ ವಿಜ್ಞಾನ. ಹಿಂದಿನ ಕಾಲದಲ್ಲಿ ಸ್ನೇಹಿತರೆ ಪ್ರತಿಯೊಬ್ರು, ಎಲ್ಲರೂ ಅಂತಲ್ಲ, ಬಟ್ ಮೆನಿ ಪೀಪಲ್ ನ್ಯೂ ಈ ಒಂದು ಸ್ವರ ವಿಜ್ಞಾನದ ಬಗ್ಗೆ ಎಲ್ಲ ಗೊತ್ತಿತ್ತು ಅವ್ರಿಗೆ. ಸೊ ದೇ ಯೂಸ್ ಟು ಆಕ್ಟಿವೇಟ್ ದ ನಾಡೀಸ್, ಸ್ವಿಚ್ ಮಾಡ್ಕೊಳ್ತಾ ಇದ್ರು. ಓಕೆ, ಸ್ವಿಚ್ ಅಂದಾಗ ರೈಟ್ ನಾಸ್ಟ್ರಿಲ್ ಲೆಫ್ಟ್ ನಾಸ್ಟ್ರಿಲ್ ಚೆಕ್ ಮಾಡ್ಕೊಂಡು ಕೆಲಸಗಳು ಮಾಡ್ತಾ ಇದ್ರು. ಓಕೆ, ಸೊ ರೈಟ್ ನಾಸ್ಟ್ರಿಲ್ ಪಿಂಗಳ ನಾಡಿ ನಿಮ್ಮ ಲೆಫ್ಟ್ ಬ್ರೈನ್ ನ ಕಂಟ್ರೋಲ್ ಮಾಡುತ್ತೆ, ಆರ್ ನಿಮ್ಮ ಲೆಫ್ಟ್ ಬ್ರೈನ್ ರೈಟ್ ಬಾಡಿನ ಕಂಟ್ರೋಲ್ ಮಾಡುತ್ತೆ, ಅಂದ್ರೆ ಪಿಂಗಳ ನಾಡಿನ ಕನೆಕ್ಟ್ ಆಗಿರುತ್ತೆ. ಸೊ ಲೆಫ್ಟ್ ನಾಸ್ಟ್ರಿಲ್ ಈಡಾ ನಾಡಿ ನಿಮ್ಮ ರೈಟ್ ಬ್ರೈನ್ ಕಂಟ್ರೋಲ್ ಮಾಡಿರುತ್ತೆ, ಅಥವಾ ರೈಟ್ ಬ್ರೈನ್ ಲೆಫ್ಟ್ ನಾಡಿನ ಕಂಟ್ರೋಲ್ ಮಾಡುತ್ತೆ, ವೈಸ್ ವರ್ಸ. ಹಿಂಗಾದ್ರೂ ತಿಳ್ಕೊಳ್ಳಿ, ಹಂಗಾದ್ರೂ ತಿಳ್ಕೊಳ್ಳಿ. ಸೊ ಲೆಫ್ಟ್ ಬಾಡಿ ರೈಟ್ ಬ್ರೈನ್, ರೈಟ್ ಬಾಡಿ ಲೆಫ್ಟ್ ಬ್ರೈನ್. ಸೊ ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್. ಲೆಫ್ಟ್ ಬ್ರೈನ್ is your systematic brain, logical brain, calculative. ಸೊ ಲೆಫ್ಟ್ ಬ್ರೈನ್ ಏನ್ ಕೆಲಸ? ನಿಮ್ಮ ಎಡ ಮೆದುಳಿನ ಭಾಗದ ಕೆಲಸ ಏನಪ್ಪಾ ಅಂದ್ರೆ ಎಲ್ಲ ಲೆಕ್ಕಾಚಾರ, ಕ್ಯಾಲ್ಕುಲೇಷನ್, ಲಾಜಿಕ್ ಆಗಿ ಯೋಚನೆ ಮಾಡೋದು, ರೀಸನ್ಸ್ ನ ಮಾಡೋಂಥದ್ದು, ವೈ ವಾಟ್ ಯಾಕೆ ಈ ತರ ಯೋಚನೆ ಮಾಡೋಂಥದ್ದು, ಥಿಂಕ್ ಮಾಡೋಂಥದ್ದು, ಕ್ವಶನ್ ಮಾಡೋಂಥದ್ದು, ಅಥವಾ ಉತ್ತರಗಳನ್ನ ಹುಡುಕುವಂಥದ್ದು. ಓಕೆ, ಸೊ ಲಾಜಿಕಲ್ ಬ್ರೈನ್ ಈಸ್ ಲೆಫ್ಟ್ ಬ್ರೈನ್. ಸೊ ರೈಟ್ ಬ್ರೈನ್ ಕೆಲಸ ಏನು? ರೈಟ್ ಬ್ರೈನ್ ಈಸ್ ಅವರ್ illogical brain, imagination brain, colorful, happiness, emotional brain. Okay, ಹ್ಯಾಪಿ ಆಗಿರಂಥದ್ದು, ಕೂಲ್ ಆಗಿರಂಥದ್ದು, ಬ್ಯಾಲೆನ್ಸ್ ಅಂದ್ರೆ ಇಮೋಷನಲ್ ಗೆ ಕನೆಕ್ಟ್ ಆಗಂಥದ್ದು, ರಿಲೇಶನ್ಶಿಪ್ ಗೆ ಕನೆಕ್ಟ್ ಆಗಂಥದ್ದು, ಫೀಲ್ ಮಾಡಂಥದ್ದು, ರೈಟ್? ಸೊ ಈ ಎಲ್ಲಾನು ನಿಮ್ಮ ರೈಟ್ ಬ್ರೈನ್ ನ ಕೆಲಸ. ಕ್ರಿಯೇಟಿವ್ ಆಗಿರಂಥದ್ದು, ಇದೆಲ್ಲ ನಿಮ್ಮ ರೈಟ್ ಬ್ರೈನ್ ನ ಕೆಲಸ. ಸೊ ಎರಡೂ ಬ್ರೈನ್ ಯಾವ್ದು ತುಂಬಾ ಆಕ್ಟಿವ್ ಆಗಿರುತ್ತೆ ಅದು ಮೇಜರ್ ಆಗಿ ನೋಡ್ಬೋದು, ಅದರ ಇಂಪ್ಯಾಕ್ಟ್ ಅಥವಾ ಅದು ವರ್ಕ್ ಆಗುತ್ತೆ. ಸೊ ಇದು ಸ್ವಿಚ್ ಆಗುತ್ತೆ, ನಾಡಿಗಳು ಸ್ವಿಚ್ ಆಗ್ತಾ ಇದೆ. ಎವ್ರಿ 1.5 hours ನಾಡಿಗಳು ಸ್ವಿಚ್ ಆಗ್ತಾ ಇರುತ್ತೆ ನಿಮ್ಗೆ. ಸೊ ಯಾಕೆ ಇದನ್ನೆಲ್ಲ ಹೇಳ್ಕೊಡ್ತಾ ಇದೀನಿ ಅಂದ್ರೆ ಸ್ವರ ವಿಜ್ಞಾನ ಬಗ್ಗೆ ಇನ್ಫ್ಯಾಕ್ಟ್ ನಾನು ಹೇಳ್ಕೊಡ್ತಾ ಇದೀನಿ. ಮೊದಲಿನ ಕಾಲದಲ್ಲಿ ಈಗ ಎಲ್ಲೋ ಒಂದ್ ಕಡೆ ಸಮ್ ಡಿಸ್ಕಷನ್ ಇತ್ತು, ಮೀಟಿಂಗ್ ಇತ್ತು, ಯಾರನ್ನೋ ಮೀಟ್ ಮಾಡ್ಬೇಕಾಗಿತ್ತು, ವ್ಯವಹಾರ ಕುದುರಿಸ್ಬೇಕಾಗಿತ್ತು. ನಾ ಟೆಲ್ ಮಿ, ವ್ಯವಹಾರ ಕುದುರಿಸ್ಬೇಕಂತ ಹೇಳಿದ್ರೆ ಲಾಜಿಕಲ್ ಬ್ರೈನ್ ಬೇಕಾ ಅಥವಾ ಇಮೋಷನಲ್ ಬ್ರೈನ್ ಬೇಕಾ? ಲಾಜಿಕಲ್ ಬ್ರೈನ್. ಲಾಜಿಕಲ್ ಬ್ರೈನ್. ಸೊ ಲಾಜಿಕಲ್ ಬ್ರೈನ್ ಬೇಕಿತ್ತು ಅಲ್ವಾ? ಬಿಕಾಸ್ ಲೆಕ್ಕಾಚಾರ ಬೇಕು, ಕ್ಯಾಲ್ಕುಲೇಷನ್ ಬೇಕು, ಡಿಸಿಷನ್ ತಗೊಳಕ್ ಬೇಕು. ಸೊ ಲೆಫ್ಟ್ ಬ್ರೈನ್ ಆಕ್ಟಿವ್ ಆಗಿರ್ಬೇಕು ಅಲ್ವಾ? ಲೆಫ್ಟ್ ಬ್ರೈನ್ ಆಕ್ಟಿವೇಟ್ ಆಗ್ಬೇಕಂತ ಹೇಳಿದ್ರೆ ರೈಟ್ ನಾಸ್ಟ್ರಿಲ್ ಆಕ್ಟಿವ್ ಆಗಿರ್ಬೇಕು, ಕರೆಕ್ಟಾ? ಸೊ ಅದಕ್ಕೆ ಏನ್ ಮಾಡೋರು ಹಿಂದಿನ ಕಾಲದಲ್ಲಿ, ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಒಂದು ಕೈಯಲ್ಲಿ ಛತ್ರಿ ಹಿಡ್ಕೊಂಡು ಹೋಗೋರು. ಓಕೆ, ಹೇಗೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ನಾಡಿಯನ್ನ? ಇಲ್ಲಿ ಒಂದು ಛತ್ರಿ ಇಟ್ಕೊಳ್ಳುವಂಥದ್ದು, ಅಥವಾ ಮೊದಲಿನ ಕಾಲದಲ್ಲಿ ಋಷಿ ಮುನಿಗಳೆಲ್ಲ ಏನಂತಾರೆ ಅದಕ್ಕೆ, ಏನೋ
ವರ್ಡ್ ಹೇಳ್ತಾ ಇದ್ರಲ್ಲ, ಕೈ ಇಟ್ಕೊಳ್ತಾರಲ್ಲ ಅದ್ರ ಮೇಲೆ ಹೆಸರು ಬರ್ತಾ ಇದೆ. ರಿಮೆಂಬರ್? ಕಮಂಡಲ. ದಂಡ ಅಲ್ಲ, ಕಮಂಡಲ ಅದು. ಸೊ ಅದ್ ಯಾವಾಗ್ಲೂ ಇಲ್ಲಿ ಇಟ್ಕೊಳ್ಳೋರು ಅಥವಾ ಧ್ಯಾನ ಮಾಡಕ್ ಇಲ್ಲಿ ಕೈ ಕೆಳಗಡೆ ಇಟ್ಕೊಳ್ಳೋರು ಅಲ್ವಾ? ಸೊ ಇದೆಲ್ಲ ಏನ್ ಅರ್ಥ? ಕೆಲವರು ಪುಸ್ತಕ ಇಟ್ಕೊಂಡು ಹೋಗೋರು, ಕೆಲವರು ಛತ್ರಿ ಇಟ್ಕೊಂಡು ಹೋಗೋರು. ಅದು ಬಿಡಿ, ಹಿಂದಿನ ಕಾಲದಲ್ಲಿ ನಿಮಗೆ ಅಜ್ಜಿದಿರು ನೋಡಿದಿರಾ, ಕೂತ್ಕೊಂಡು ಊಟ ಮಾಡ್ಬೇಕಾದ್ರೆ ಹೆಂಗ್ ಕೂತ್ಕೊಳ್ತಾ ಇದ್ರು? ಒಂದ್ ಕಾಲ್ ಮಡಚ್ಕೊಳ್ತಾ ಇದ್ರು ಅಲ್ವಾ? ಸೊ ಒಂದ್ ಕಾಲ್ ಮಡಚ್ಕೊಳ್ತಾ ಇದ್ರು. ಸೊ ಅರ್ಥ ಏನಪ್ಪಾ ಅಂದ್ರೆ ಆಕ್ಟಿವೇಟ್ ಮಾಡ್ಲಿಕ್ಕೆ. ಅರ್ಥ ಆಗ್ತಾ ಇದೆಯಾ? ಸೊ ಲೆಫ್ಟ್ ಬ್ರೈನ್ ಆಕ್ಟಿವೇಟ್ ಆಗ್ಬೇಕು, ಲಾಜಿಕಲ್ ಬ್ರೈನ್. ಸೊ ಇಲ್ಲಿ ನಿಮಗೆ ಏನ್ ಮಾಡೋರು, ಒಂದು ಛತ್ರಿನೋ ಬುಕ್ ಇಟ್ಕೊಂಡು ಆಚೆ ಹೋಗೋರು. ಕರೆಕ್ಟಾ? ಸೊ ಇದೆಲ್ಲ ಒಂದು ಸ್ವರ ವಿಜ್ಞಾನ, ಇದೆಲ್ಲ ಒಂದು ರೀಸನ್ ಇದೆ. ಓಕೆ, ನಾವು ರಾತ್ರಿ ಮಲಗ್ಬೇಕು, ನೀವು ಒಳ್ಳೆ ಡೀಪ್ ನಿದ್ದೆ ಬರ್ಬೇಕು, ಚೆನ್ನಾಗಿ ನಿದ್ದೆ ಬರ್ಬೇಕು. ಸೊ ಟೆಲ್ ಮಿ, ರಾತ್ರಿ ಒಳ್ಳೆ ನಿದ್ದೆ ಬರ್ಬೇಕಂತ ಹೇಳಿದ್ರೆ ಯಾವ ಒಂದು ನಾಡಿ ಆಕ್ಟಿವ್ ಇದ್ದಾಗ ನೀವು ಮಲಗಿದ್ರೆ ಒಳ್ಳೆ ಡೀಪ್ ನಿದ್ದೆ ಬರುತ್ತೆ ಹೇಳಿ? ರೈಟ್ ಬ್ರೈನಾ, ಲೆಫ್ಟ್ ಬ್ರೈನಾ? Right brain. ಅಲ್ವಾ? ಸೊ ರಾತ್ರಿ ಮಲಗ್ಬೇಕಾದ್ರೆ ಇಫ್ ಯುವರ್ ರೈಟ್ ಬ್ರೈನ್ ಆಕ್ಟಿವ್ ಆಗಿದೆ ಅಂದ್ರೆ, ಲೆಫ್ಟ್ ನಾಡಿ ಆಕ್ಟಿವ್ ಆಗಿದೆ ಅಂದ್ರೆ ಅರ್ಥ ಇಮೋಷನಲ್ ಆಗಿರ್ತೀರಾ, ಕಾಮ್ ಆಗಿರ್ತೀರಾ, ಫ್ರೀ ಆಗಿರ್ತೀರಾ, ನಿದ್ದೆ ಮಾಡ್ತೀರಾ, ಬೇಗ ನಿದ್ದೆಗೆ ಹೋಗ್ಬಿಡ್ತೀರಾ ಅಲ್ವಾ? ಅದೇ ನಿಮ್ಮ ರೈಟ್ ನಾಸ್ಟ್ರಲ್ ಆಕ್ಟಿವ್ ಇದೆ, ಲೆಫ್ಟ್ ಬ್ರೈನ್ ಆಕ್ಟಿವ್ ಇದೆ ಅಂದ್ರೆ ಯೋಚನೆ ಓಡ್ತಾ ಇರುತ್ತೆ, ತಲೆ ಓಡ್ತಾ ಇರುತ್ತೆ, ಯೋಚನೆ ಬರ್ತಾ ಇರುತ್ತೆ. ಎಷ್ಟೇ ಮಲಗಿದ್ರು ಏನೋ ಯೋಚನೆ ಬರ್ತಾ ಇರುತ್ತೆ, ನಿದ್ದೆನೆ ಬರ್ತಾ ಇರಲ್ಲ. ಯಾಕೆ? ಲೆಫ್ಟ್ ಬ್ರೈನ್ ಆಕ್ಟಿವ್ ಇದೆ, ರೈಟ್ ನಾಸ್ಟ್ರಲ್ ಆಕ್ಟಿವ್ ಇದೆ. ರೈಟ್? ಹೇಳಿ ಮೈ ಪಾಯಿಂಟ್, ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಾ? ಈಗ ಮನೆಯವ್ರು ಬಂದು ಏನೋ ಹೇಳ್ತಾ ಇರ್ತಾರೆ, ಹೇಳ್ರಿ ಇಲ್ಲಿ ಅನ್ಕೊಂಡು ನಿಮ್ ಕನೆಕ್ಟೇ ಆಗಲ್ಲ. ಯಾಕೆ? ತಲೆ ಓಡ್ತಾ ಇರುತ್ತೆ, ಆಲೋಚನೆ ಓಡ್ತಾ ಇರುತ್ತೆ. ಲೆಫ್ಟ್ ಬ್ರೈನ್ ಆಕ್ಟಿವ್ ಇದೆ, ಫೀಲ್ ಮಾಡಕ್ಕೆ ಆಗ್ತಾ ಇಲ್ಲ, ಫೀಲಿಂಗ್ ಬರ್ತಾನೆ ಇಲ್ಲ. ಯಾಕೆ? ಲೆಫ್ಟ್ ಬ್ರೈನ್ ಆಕ್ಟಿವ್ ಇಲ್ಲ. ರೈಟ್? ಸೊ ಸ್ವಿಚ್ ದ ನಾಡಿಗಳನ್ನ ಸ್ವಿಚ್ ಮಾಡ್ಬೇಕಾಗತ್ತೆ. ಸೊ ಧ್ಯಾನದ ಸ್ಥಿತಿ ಅಥವಾ ಬ್ಯಾಲೆನ್ಸ್ಡ್ ಸ್ಥಿತಿ ಅಂತ ಹೇಳಿದ್ರೆ ಈಡ ನಾಡಿ, ಪಿಂಗಳ ನಾಡಿ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ನಾವು ಒಂದು ಏನೋ ಟ್ರಾನ್ಸ್ ಮೋಡ್ ಅಥವಾ ಸುಷುಮ್ನ ನಾಡಿ ಆಕ್ಟಿವೇಟ್ ಮಾಡೋಂಥದ್ದು, ನಮ್ಮ ಎನರ್ಜಿನ ಜಾಗೃತಿ ಮಾಡೋಂಥದ್ದು, ಅಲರ್ಟ್ ಆಗಿರ್ಬೇಕು ಅಥವಾ ಏನೋ ರಿಯಲೈಸೇಷನ್ ಆಗ್ಬೇಕು. ಸೊ ಎಲ್ಲದಕ್ಕೂ ಸುಷುಮ್ನ ನಾಡಿಯನ್ನ ಆಕ್ಟಿವೇಟ್ ಮಾಡ್ಕೋಬೇಕು, ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ. ಎರಡೂ ನಾಡಿಗಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡಾಗ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗತ್ತೆ. ರೈಟ್? ಸೊ ಸಿಂಪಲ್ ಆಗಿ ಹೇಳಕ್ಕೆ, ಅರ್ಥ ಮಾಡ್ಸಕ್ ಟ್ರೈ ಮಾಡಿದೆ. ರೈಟ್ ನಾಸ್ಟ್ರಲ್, ಲೆಫ್ಟ್ ನಾಸ್ಟ್ರಲ್ ಅಂಡ್ ರೈಟ್ ಬ್ರೈನ್, ಲೆಫ್ಟ್ ಬ್ರೈನ್ ಬಗ್ಗೆ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಈಗ ನೀವು ಊಟ ಮಾಡ್ತೀರಾ, ಊಟ ಮಾಡ್ಬೇಕಾದ್ರೆ ಟೆಲ್ ಮಿ, ಯಾವ ಒಂದು ಬ್ರೈನ್ ಆಕ್ಟಿವ್ ಆಗಿರ್ಬೇಕು? Right brain, sir. Right brain. Right brain, Guruji. Right brain. ರೈಟ್ ಸರ್. ಓಕೆ, ನಿಮ್ಗೆ ಇನ್ನೊಂದು ಹೇಳೋದು ಬರ್ತದೆ. ಲೆಫ್ಟ್ ನಾಸ್ಟ್ರಲ್, ಈಡ ನಾಡಿ. ಓಕೆ, ಈಡ ನಾಡಿ ಈಸ್ ಯುವರ್ ಕೂಲ್. ಓಕೆ, ರೈಟ್ ನಾಡಿ, ಪಿಂಗಳ ನಾಡಿ ಈಸ್ ಹಾಟ್. ಓಕೆ, ಹಾಟ್. ಸೊ ಈಗ ನೀವು ಊಟ ಮಾಡ್ಬೇಕಂತ ಹೇಳಿದ್ರೆ ತಿಂದಿದ್ದು ಡೈಜೆಸ್ಟ್ ಆಗ್ಬೇಕಲ್ವಾ, ಬರ್ನ್ ಆಗ್ಬೇಕಲ್ವಾ? ಸೊ ಬರ್ನ್ ಆಗ್ಬೇಕಂತ ಹೇಳಿದ್ರೆ ಏನ್ ಬೇಕು ನಿಮಗೆ? ಫೈರ್ ಎಲಿಮೆಂಟ್ ಬೇಕು. ಸೊ ಫೈರ್ ಎಲಿಮೆಂಟ್ ಅಥವಾ ನಿಮ್ಗೆ ಹಾಟ್ ನಾಡಿ ಯಾವುದು? ರೈಟ್ ನಾಡಿ ಅಲ್ವಾ? ಸೊ ಲೆಫ್ಟ್ ಬ್ರೈನ್ ಆಕ್ಟಿವ್ ಇರಬೇಕು. ಸೊ ಅದೇ ನಿದ್ದೆ ಮಾಡ್ಬೇಕಂತ ಹೇಳಿದ್ರೆ ಇದಲ್ಲ, ಇದು ಆಕ್ಟಿವ್ ಇರಬೇಕು. ರೈಟ್? ಲೆಫ್ಟ್ ನಾಸ್ಟ್ರಲ್ ಆಕ್ಟಿವ್ ಇರಬೇಕು. ಸೊ ನಿಮ್ಮ ಡ್ರೀಮ್ಸ್, ಇಮ್ಯಾಜಿನೇಷನ್, ಕಲರ್ಫುಲ್, ರೈಟ್ ಬ್ರೈನ್. ಸೊ ಇದು ಬ್ಯಾಲೆನ್ಸ್ ಇದ್ದಾಗ, ಆಕ್ಟಿವ್ ಆಗಿದ್ದಾಗ ಒಳ್ಳೆ ನಿದ್ದೆ ಮಾಡ್ತೀರಾ. ಅದೇ ನೀವು ಊಟ ಮಾಡ್ಬೇಕಾದ್ರೆ ಕರಗ್ಬೇಕು, ತಿಂದಿದ್ ಕರಗ್ಬೇಕು, ಜೀರ್ಣ ಆಗ್ಬೇಕು, ಇಂಡೈಜೆಷನ್ ಆಗ್ಬಾರ್ದು ಅಂದ್ರೆ ಆಕ್ಚುಲಿ ನೀವು ಲೆಫ್ಟ್ ಬ್ರೈನ್ ಆಕ್ಟಿವ್ ಇರಬೇಕು, ಅಂದ್ರೆ ರೈಟ್ ನಾಸ್ಟ್ರಲ್ ಆಕ್ಟಿವ್ ಇರಬೇಕು. ಸೊ ಊಟ ಮಾಡ್ಬೇಕಾದ್ರೆ ನಿಮ್ದು ಯಾವ ನಾಡಿ ಆಕ್ಟಿವ್ ಇದೆ ನೋಡ್ಕೊಂಡು ನೀವು ಊಟ ಮಾಡ್ಬೋದು ಆಕ್ಚುಲಿ. ಹಾಗೆ ಸರಿ, ಇಲ್ಲ ಹಂಗಂದ್ರೆ ಊಟ ಮಾಡ್ಬೋದು ಆ ಟೈಮಲ್ಲಿ. ಆಕ್ಚುಲಿ ಆಕ್ಟಿವೇಟ್ ಮಾಡ್ಕೊಳ್ಳಿ, ರೈಟ್ ನಾಸ್ಟ್ರಲ್ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಲ್ವಾ? ಮಾಡ್ಕೊಂಡು ಆಮೇಲೆ ಊಟ ಮಾಡ್ಬೇಕು. ದಟ್ಸ್ ಹೌ ಮೊದ್ಲಿನ ಕಾಲದಲ್ಲಿ ದೇ ಯೂಸ್ ಟು ಪ್ರಾಕ್ಟೀಸ್ ಸ್ವರ ವಿಜ್ಞಾನ. ಸೊ ಅವರ ಒಂದು ಸ್ವರಗಳನ್ನ ನೋಡ್ಕೊಂಡು ಅವ್ರು ಏನ್ ಮಾಡೋರು,
ಅವರ ದಿನವನ್ನ ಶುರು ಮಾಡೋರು, ರೈಟ್? ದೆನ್ ಕೆಲ್ಸಗಳನ್ನೆಲ್ಲ ಮಾಡೋರು. ದೇ ಟು ಚೆಕ್ ಯಾವ ನಾಡಿ ಆಕ್ಟಿವ್ ಇದೆ ಅಂತ. ಓಕೆ, ಇಫ್ ರೈಟ್ ನಾಸ್ಟ್ರಲ್ ಆಕ್ಟಿವ್ ಇದೆ ಅಂದ್ರೆ ಮಾತ್ರ ಆಚೆ ಹೋಗೋರು ಕೆಲಸ ಮಾಡಕ್ಕೆ. ಲೆಫ್ಟ್ ಇದ್ರೆ ಹೋಗ್ತಾನೆ ಇಲ್ಲ, ಸ್ವಲ್ಪ ಹೊತ್ತು ವೇಟ್ ಮಾಡ್ಕೊಂಡು ಆಮೇಲೆ ಹೋಗು. ಡನ್? ಕ್ಲಿಯರ್? ಆರ್ ಯು ಏಬಲ್ ಟು ಕನೆಕ್ಟ್ ವಿತ್ ಮೀ? ಅರ್ಥ ಆಗ್ತಾ ಇದೆಯಾ? Yes. Yes, Guruji. Yes, sir. Sir, ಹೇಗೆ connect ಮಾಡೋದು ಅಂತ ಹೇಳಿ. ಎಸ್. ಸೊ ನೋಡಿ, ಇದೆಲ್ಲ ಈ ಬ್ಯಾಚ್ ಅಲ್ಲೇ ಹೇಳ್ಕೊಡ್ತಾರಂಥದ್ದು. ಮೊದ್ಲು 7 ಚಕ್ರ ಅಷ್ಟೇ. ಡೈಲಿ ಕ್ಲಾಸ್ ಶುರು ಆದಾಗ 7 ಚಕ್ರದ ಬಗ್ಗೆ ಮೇನ್ ಆಗಿ ಹೋಗ್ತದೆ. ನಾಡಿಗಳ ಬಗ್ಗೆ ಇನ್ ಡೆಪ್ತ್ ಆಗಿ ಇದೇ ಸಾರಿ ಸ್ವರ ವಿಜ್ಞಾನದ ಬಗ್ಗೆ ಹೇಳ್ಕೊಡ್ತಾರಂಥದ್ದು. ಅರ್ಥ ಆಗ್ತಾ ಇದೆಯಾ? ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್. ನೋಡಿ, ಈ ನಾಡಿಗಳು ಎಲ್ಲೆಲ್ಲಿ ಇದು ಹಿಂಗೆ ಸ್ಟ್ರೈಟ್ ಲೈನ್ ಅಲ್ಲಿ ಹಿಂಗ್ ಹೋಗಲ್ಲ. ನಾಡಿಗಳು ಹೆಂಗ್ ಹೋಗುತ್ತೆ? ಹರಿಯುತ್ತೆ ಈ ರೀತಿಯಾಗಿ. ಓಕೆ, ಸೊ ಇಟ್ಸ್ ಲೈಕ್ ಅ ಸ್ನೇಕ್ ಟೈಪ್ ಅಲ್ಲಿ ಈ ರೀತಿಯಾಗಿ ಹರಿದೋಗುವಂಥದ್ದು. ಸೊ ಈ ನಾಡಿಗಳು ಎಲ್ಲಿ ಕ್ರಾಸ್ ಓವರ್ ಆಗುತ್ತೆ, ಒಂದಕ್ಕೊಂದು ಕ್ರಾಸ್ ಓವರ್ ಆಗತ್ತೆ, ಆ ಜಾಗದಲ್ಲಿ ಎನರ್ಜಿ ಅಥವಾ ಜಂಕ್ಷನ್ ಅಥವಾ ಒಂದು ಸರ್ಕಲ್ ಟೈಪ್ ಒಂದು ಮೇಜರ್ ಪಾಯಿಂಟ್ ಆಗುತ್ತೆ. ಆ ಮೇಜರ್ ಪಾಯಿಂಟೇ ನಮಗೆ 7 ಚಕ್ರಗಳು. ಎಲ್ಲೆಲ್ಲಿ ಜಂಕ್ಷನ್ ಪಾಯಿಂಟ್ ಕ್ರಿಯೇಟ್ ಆಗುತ್ತೆ ಅದೇ ಒಂದು 7 ಚಕ್ರಗಳು ಆಗಂತದ್ದು. ಸೊ ಇದರಲ್ಲಿ ಮುಖ್ಯವಾಗಿ 114 ಚಕ್ರಗಳು ಬರುತ್ತೆ. 114 ಚಕ್ರಾಸ್. ನಮ್ಮ ದೇಹದಲ್ಲಿ ಒಟ್ಟು 114 ಚಕ್ರಗಳಿರುತ್ತೆ. ಅದರಲ್ಲಿ ಮುಖ್ಯವಾಗಿ 7 ಚಕ್ರಗಳು ಬರುತ್ತೆ. 7 ಚಕ್ರಾಸ್. ಮೇನ್ ಚಕ್ರಾಸ್ 7. ಇನ್ನ ಮಿಕ್ಕಿರೋದೆಲ್ಲ ಉಪಚಕ್ರಗಳು. ಉಪಚಕ್ರಗಳು ನಾವು ಎಲ್ಲೆಲ್ಲಿ ಮೂಳೆ ಜಾಯಿಂಟ್ಸ್ ಎಲ್ಲ ಬರುತ್ತಲ್ಲ, ಮೂಳೆ ಜಾಯಿಂಟ್ಸ್, ಮೂಳೆಗಳ ಜಾಯಿಂಟ್ ಬರುತ್ತಲ್ಲ, ಅಲ್ಲೆಲ್ಲ ನಿಮ್ಗೆ ಒಂದೊಂದು ಉಪಚಕ್ರಗಳು ಇದ್ದೇ ಇರುತ್ತೆ. ನಿಮ್ಮ ಕೈಯಲ್ಲೇ ಎಷ್ಟೊಂದು ಉಪಚಕ್ರಗಳಿದೆ. ಸೊ ಅದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಲೆಟ್ ಅಸ್ ಫೋಕಸ್ ಆನ್ 7 ಚಕ್ರಾಸ್. ಬಿಕಾಸ್ ಇದು ಒಂಥರ ಜಂಕ್ಷನ್ ಪಾಯಿಂಟ್ ಇದ್ದಂಗೆ ಅಲ್ವಾ? ಸೊ ಮೇಜರ್ ಟ್ರಾನ್ಸ್ಫಾರ್ಮ್ ಬಾಕ್ಸ್ ಇದ್ದಂಗೆ. ನಿಮ್ಮ ಏರಿಯಾದಲ್ಲಿ ಒಂದು ದೊಡ್ಡ ಜಂಕ್ಷನ್ ಬಾಕ್ಸ್ ಇರುತ್ತೆ, ಟ್ರಾನ್ಸ್ಫಾರ್ಮರ್ ಪಾಯಿಂಟ್ ಇರುತ್ತಲ್ಲ, ದಟ್ ಈಸ್ ಅ ಮೇನ್ ಎನರ್ಜಿ ಸೆಂಟರ್. ಅದು ಅಲ್ಲಿಂದ ಎಲ್ಲಾ ಕಡೆಗೆ ಎನರ್ಜಿ ಹರಿಯುತ್ತೆ. ಸೊ ಆತರ ನಮ್ಮ ದೇಹದಲ್ಲಿ 7 ಚಕ್ರಗಳು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಂತದ್ದು. ಸೊ ಲೆಟ್ ಅಸ್ ಲರ್ನ್, ಅದ್ರ ಬಗ್ಗೆ ಕಲಿತೀವಿ. ಸೊ ಮುಖ್ಯವಾಗಿ 7 ಚಕ್ರಗಳಂದಾಗ ನೋಡಿ ಎಲ್ಲಿ ಲೊಕೇಟ್ ಆಗತ್ತೆ ಅದನ್ನ ತಿಳ್ಕೊಳ್ಳೋಣ. ಓಕೆ, ಸೊ ದಟ್ 7 ಚಕ್ರಗಳು ರನ್ಸ್ ಥ್ರೂ ದ ಸ್ಪೈನಲ್ ಕಾರ್ಡ್. ನಮ್ಮ ಬೆನ್ನು ಮೂಳೆ ಏನಿದೆ, ಬೆನ್ನು ಹುರಿ, ಬೆನ್ನು ಮೂಳೆ, ಆ ಭಾಗದಿಂದ ಎಲ್ಲ ಕಡೆ ಇರುತ್ತೆ. ಸೊ ದಿಸ್ ಇಸ್ ಲೈಕ್ ನಮ್ಮ ಸ್ಪೈನಲ್ ಕಾರ್ಡ್. ನಾವು ಈ ತರ ಬರ್ದಾಗ, ಓಕೆ, ಸೊ ನೆಕ್ ಇಂದಾನು ಶುರು ಆಗುತ್ತೆ. ಸೊ ಈ ರೀತಿ ಬರುತ್ತೆ ಬೆನ್ನು ಮೂಳೆ ಅಲ್ವಾ, ಲೈಕ್ ದಿಸ್. ಸೊ 7 ಚಕ್ರ, ಇಟ್ ಫ್ಲೋಸ್ ಲೈಕ್ ದಿಸ್. ಸೊ ಮೂಲಾಧಾರ ಚಕ್ರ, ಮೊದಲ ಚಕ್ರ ಮೂಲಾಧಾರ ಚಕ್ರ. ಮೂಲ, ಮೂಲ ಅಂದ್ರೆ ಬೇಸ್, ರೂಟ್. ಮೂಲಾಧಾರ ಚಕ್ರ is located bottom of our spinal cord. ಬೆನ್ನು ಮೂಳೆಯ ಕೊನೆಯ ಭಾಗ, ತುದಿಯ ಭಾಗ, ಬೆನ್ನು ಹುರಿ ಅಂದ್ರೆ that is the place ಕುಂಡಲಿನಿ ಅಡಗಿರಂಥದ್ದು, ಕುಂಡಲಿನಿ ಲೊಕೇಟ್ ಆಗಿರಂಥದ್ದು. ಸೊ ಮೂಲಾಧಾರ ಚಕ್ರ ಅಲ್ಲಿ ಲೊಕೇಟ್ ಆಗಿರುತ್ತೆ. ನೆಕ್ಸ್ಟ್ ಸ್ವಾದಿಷ್ಠಾನ ಚಕ್ರ ಅಂದ್ರೆ ಸ್ಯಾಕ್ರಲ್ ಚಕ್ರ, ನಿಮ್ಮ ಸೆಕ್ಷುಯಲ್ ಪಾಯಿಂಟ್, ರಿಪ್ರೊಡಕ್ಟಿವ್ ಪಾಯಿಂಟ್. ಸೊ ನಾಭಿಯಿಂದ ಕೆಳಗಡೆ ಲೋವರ್ ಅಬ್ಡಮನ್, ಕೆಳ ಹೊಟ್ಟೆ, ಲೋವರ್ ಅಬ್ಡಮನ್ ಅಂದ್ರೆ ನೀವ್ ಹೆಂಗ್ ಲೆಕ್ಕ ಹಾಕ್ಬೋದು, ಹೆಂಗೆ ತಿಳ್ಕೊಬಹುದು? ನಾಭಿಯಿಂದ 4 ಬೆರಳು ಕೆಳಗಡೆ, 4 fingers ಡೌನ್. ಅರ್ಥ ಆಗ್ತಾ ಇದೆಯಾ? ನಾಭಿಯಿಂದ 4 ಬೆರಳುಗಳು ಕೆಳಗಡೆ ಲೊಕೇಟ್ ಆಗಿರುತ್ತೆ.
ಸೊ ಸ್ವಾದಿಷ್ಠಾನ ಚಕ್ರ, ಸ್ಯಾಕ್ರಲ್ ಚಕ್ರ. ನೆಕ್ಸ್ಟ್ ಮಣಿಪುರ ಚಕ್ರ. ಸೊ ಮಣಿಪುರ ಚಕ್ರ ಲೊಕೇಟ್ ಆಗಿರುತ್ತೆ ನಿಮ್ಮ ನಾಭಿಯಿಂದ ಮೇಲ್ಗಡೆ, ಹೊಟ್ಟೆಯ ಹೊಕ್ಕಳಿದೆಯಲ್ಲ ನಾಭಿ, ನಾವೆಲ್ ಇಂದ 3 ಫಿಂಗರ್ಸ್ ಮೇಲ್ಗಡೆ, 3 ಬೆರಳು ಮೇಲ್ಗಡೆ, 3 ಫಿಂಗರ್ಸ್ ಮೇಲ್ಗಡೆ. ನೆಕ್ಸ್ಟ್ ಮಣಿಪುರ ಚಕ್ರ ಆಯ್ತಲ್ಲ. ಮಣಿಪುರ ಚಕ್ರ ಅಂದ್ರೆ ನಿಮ್ಮ ಸೋಲಾರ್ ಪ್ಲೆಕ್ಸಸ್. ನೆಕ್ಸ್ಟ್ ಅನಾಹತ ಚಕ್ರ, ಹಾರ್ಟ್ ಚಕ್ರ. ಇದು ಲೊಕೇಟ್ ಆಗಿರುತ್ತೆ ನಿಮ್ಮ ಹಾರ್ಟ್ ಪ್ಲೇಸ್ ಅಲ್ಲಿ, ಅಂದ್ರೆ ನಿಮ್ಮ ಎದೆಯ ಭಾಗ, ಮಧ್ಯದ ಭಾಗ. ಓಕೆ, ಎದೆಯ ಮಧ್ಯದ ಭಾಗ ಇಲ್ಲಿ ಲೊಕೇಟ್ ಆಗಿರುತ್ತೆ ಅನಾಹತ ಚಕ್ರ, ಹಾರ್ಟ್ ಚಕ್ರ. ನೆಕ್ಸ್ಟ್ ವಿಶುದ್ಧ ಚಕ್ರ, ಥ್ರಾಟ್ ಚಕ್ರ ಲೊಕೇಟ್ ಆಗಿರುತ್ತೆ ನಿಮ್ಮ ಗಂಟ್ಲಿನ ಭಾಗ, ಥ್ರಾಟ್ ಪಿಟ್. ನೆಕ್ಸ್ಟ್ ಆಜ್ಞಾ ಚಕ್ರ ಅಂದ್ರೆ ನಮ್ಮ ಥರ್ಡ್ ಐ ಚಕ್ರ, ಥರ್ಡ್ ಐ. ಸೊ ಥರ್ಡ್ ಐ ಚಕ್ರ ಅಂದಾಗ ಹಣೆಯ ಮಧ್ಯದ ಭಾಗ, ವೇರ್ ಪೀನಲ್ ಗ್ಲ್ಯಾಂಡ್ ಅಂತಾನು ಕರಿತೀವಿ. ಓಕೆ, ಬರ್ಕೊಳ್ಳಿ, ಹೆಸರು ಬರ್ಕೋಬೇಕಂದ್ರು ನೋಡ್ಕೊಂಡು ಬರ್ಕೊಳ್ಳಿ. ಎನಿವೆ ಈ ಚಕ್ರದ ಬಗ್ಗೆ ಕಲಿತಾ ಹೋಗ್ತೀವಲ್ಲ, ಗೊತ್ತಾಗತ್ತೆ ನಿಮ್ಗೆ, ಡೋಂಟ್ ವರಿ. ಸೊ ಆಜ್ಞಾ ಚಕ್ರ, ಥರ್ಡ್ ಐ ಚಕ್ರ ಅಂದಾಗ ಇಲ್ಲಿ ಹಣೆಯ ಮಧ್ಯದ ಭಾಗ, ಇಲ್ಲಿ ಪೀನಲ್ ಗ್ಲ್ಯಾಂಡ್ ಅಂತ ಬರುತ್ತೆ. ಸೊ ದಿಸ್ ಇಸ್ ಪೀನಲ್ ಗ್ಲ್ಯಾಂಡ್, ಬಟ್ ಇದ್ರ ಆಜ್ಞಾ ಚಕ್ರ, ಥರ್ಡ್ ಐ ಚಕ್ರ ಅಂತಾನು ಹೇಳ್ತೀವಿ ನಾವು. ಸೊ ಹಣೆಯ ಮಧ್ಯದ ಭಾಗದಲ್ಲಿ, ಹಿಂಭಾಗದಲ್ಲಿ ಪೀನಲ್ ಗ್ಲ್ಯಾಂಡ್ ಇರುತ್ತೆ, ಅಲ್ಲಿ ಆಕ್ಟಿವೇಟ್ ಅಲ್ಲಿರುತ್ತೆ, ಅಲ್ಲಿ ಲೊಕೇಟ್ ಆಗಿರುತ್ತೆ ಆಜ್ಞಾ ಚಕ್ರ. ದೆನ್ ಕೊನೆಯದಾಗಿ ಸಹಸ್ರಾರ ಚಕ್ರ, ಕ್ರೌನ್ ಚಕ್ರ. ಸಹಸ್ರಾರ ಚಕ್ರ, ಕ್ರೌನ್ ಚಕ್ರ ಲೊಕೇಟ್ ಆಗಿರುತ್ತೆ ನಿಮ್ಮ ಟಾಪ್ ಆಫ್ ದ ಹೆಡ್, ನೆತ್ತಿಯ ಭಾಗ. ಬಟ್ ಎನಿವೆ ಫ್ಯೂ ಪೀಪಲ್ ಸೇ ತಲೆಯಿಂದ ಮೇಲ್ಗಡೆ ಇಲ್ಲಿರುತ್ತೆ, 1-2 ಇಂಚು, 1 ಇಂಚು 2 ಇಂಚು ಮೇಲ್ಗಡೆ ಲೊಕೇಟ್ ಆಗಿರುತ್ತೆ ಅಂತ ಹೇಳಿ. ಬಟ್ ಫ್ಯೂ ಸೇ ಇಲ್ಲಿ ಲೊಕೇಟ್ ಆಗಿರುತ್ತೆ ಅಂತ ಹೇಳಿ. ಬಟ್ ವಾಟ್ ಎವರ್, ಡೋಂಟ್ ವರಿ ಮಚ್, ತಿಳ್ಕೊಳ್ಳಿ ಇಲ್ಲಿ ಅಂತ. ಓಕೆ, ಆಕ್ಚುಲಿ ಚಕ್ರಸ್ ಅಬೌವ್ ದ ಹೆಡ್ ಆಲ್ಸೋ. ನಮ್ಮ ತಲೆಯಿಂದ ಮೇಲೆ ಕೂಡ ಚಕ್ರಗಳು ಲೊಕೇಟ್ ಆಗಿರುತ್ತೆ. 114 ಚಕ್ರಗಳು, 114 ಚಕ್ರಗಳು. ಸೊ ದೇರ್ ಆರ್ ಮಿನಿ ಚಕ್ರಾಸ್, ಉಪಚಕ್ರಗಳು, ಅಂಡ್ ಮೇಜರ್ ಚಕ್ರಾಸ್, ದಟ್ ಈಸ್ 7 ಚಕ್ರಾಸ್. ಓಕೆ, ಸೊ ನಾವು ಈ 7 ಚಕ್ರಗಳ ಬಗ್ಗೆ ಇನ್ ಡೆಪ್ತ್ ಆಗಿ, ಡೀಟೇಲ್ ಆಗಿ ಕಲಿತಾ ಹೋಗೋಣ, ಪ್ರಾಕ್ಟೀಸ್ ಮಾಡೋಣ. ಅಂಡ್ ಈಚ್ ಚಕ್ರವನ್ನ ಬ್ಯಾಲೆನ್ಸ್ ಮಾಡೋದು, ಆಕ್ಟಿವೇಟ್ ಮಾಡೋಂಥದ್ದು, ಅಂಡ್ ಅದರ ಆಕ್ಟಿವಿಟೀಸ್ ಪ್ರತಿಯೊಂದು ಕಲಿತಾ ಹೋಗೋಣ ನಾಳೆಯಿಂದ. ಸೊ ನಾಳೆ ಶುರು ಮಾಡ್ತೀವಿ ನಾವು ಮೂಲಾಧಾರ ಚಕ್ರದ ಬಗ್ಗೆ, ರೂಟ್ ಚಕ್ರ. ಸೊ ನೀವೆಲ್ಲರೂ ರೆಡ್ ಕಲರ್ ಡ್ರೆಸ್ ಅನ್ನ ಹಾಕೊಳ್ತೀರ ನಾಳೆ ಕ್ಲಾಸ್ಗೆ. ಆಮೇಲೆ ಯುವರ್ ಚಾಯ್ಸ್, ಯಾವ್ದು ಬೇಕಾದ್ರೆ ಹಾಕೊಳ್ಳಿ ಡೇನಲ್ಲಿ. ಬಟ್ ಬೆಳಗ್ಗೆ ಕ್ಲಾಸ್ ಅಲ್ಲಿ ರೆಡ್ ಕಲರ್ ನ ಹಾಕೊಳ್ತೀರ. ಓಕೆ ಸರ್, ಎಕ್ಸಾಕ್ಟ್ಲಿ ರೆಡ್ ಕಲರ್ ಇಲ್ಲ ಸರ್, ಇಟ್ಸ್ ಓಕೆ. ರೆಡ್ ಇಲ್ಲ ಅಂದ್ರೆ ಆಲ್ಮೋಸ್ಟ್ ರೆಡ್ ಕಲರ್ ತರ ಏನ್ ಬರುತ್ತೆ ಅದು ಹಾಕೊಳ್ಳಿ. ಇಲ್ವೇ ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ, ನೋ ಪ್ರಾಬ್ಲಮ್. ಓಕೆ, ಸೊ ಟೆಲ್ ಮಿ, ಎಲ್ಲರಿಗೂ ಇದಿಷ್ಟು ಅರ್ಥ ಆಯ್ತಾ? ಎಲ್ಲರಿಗೂ ಆರ್ ಯು ಕ್ಲಿಯರ್ ವಿತ್ ದಿಸ್? ಸರ್ ರೆಕಾರ್ಡಿಂಗ್ ಕೊಡ್ತಾರೆ ಸರ್. ಮಣಿಪುರ ಅನಾಹತ ವಿಜ್ಞಾನ ತುಂಬಾ ಚೆನ್ನಾಗಿತ್ತು, ವಿಜ್ಞಾನದಲ್ಲಿ ಹೇಳಿದ್ರು. ಕನ್ಫ್ಯೂಷನ್. ಏನ್ ಕನ್ಫ್ಯೂಷನ್ ಮೇಡಮ್? ಸರ್ ಕನ್ಫ್ಯೂಷನ್ ಇಲ್ಲ, ಚಕ್ರಗಳ ಹೆಸರು ಒಂಚೂರು ಹೇಳಿ ಸರ್ ಅಷ್ಟೇ. ಕಲಿತೀರಾ ಈ ಚಕ್ರದ ಬಗ್ಗೆ ಡೇ ಟು ಡೇ ಕಲಿತಾ ಹೋಗ್ತೀರಾ, ಡೋಂಟ್ ವರಿ. ಸೊ ದೀಸ್ ಆರ್ ದ 7 ಚಕ್ರಾಸ್. ಇಲ್ಲದೆ ನೋಡಿ, ಕನ್ನಡದಲ್ಲೂ ಇದೆ, ಇಂಗ್ಲಿಷ್ ಅಲ್ಲೂ ಇದೆ. ಮೂಲಾಧಾರ ಚಕ್ರ, ಸ್ವಾದಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಚಕ್ರ, ಸಹಸ್ರ ಚಕ್ರ. ಎನಿವೆ ಡೋಂಟ್ ವರಿ, ವಿಲ್ ಪ್ರಾಕ್ಟೀಸ್. ನೋ, ಅಟ್ ದ ಎಂಡ್ ಆಫ್ ದ ಕ್ಲಾಸ್ ಎಲ್ಲಾ ಚಕ್ರದ ಬಗ್ಗೆನೂ ಹೇಳ್ತೀರಾ, ಎಲ್ಲಾ ಹೆಸರು ಬರುತ್ತೆ ನಿಮ್ಗೆ, ಯಾವ್ದೆಲ್ಲಿದೆ, ಏನು ಎತ್ತ ಎಲ್ಲ ಗೊತ್ತಾಗುತ್ತೆ. ಪ್ರಾಕ್ಟೀಸ್, ಎಕ್ಸ್ಪರ್ಟ್ ಆಗ್ಬಿಡ್ತೀರಾ. Don't worry, we'll make you expert. Okay, nice. So we'll understand each chakra heng work agutte,
ಅಂಡ್ ಯಾವ ತರ ಕನೆಕ್ಟ್ ಆಗುತ್ತೆ ನಿಮ್ ಲೈಫ್ಗೆ, ಯಾವ ತರ ಬ್ಯಾಲೆನ್ಸ್ ಆಗುತ್ತೆ, ಏನ್ ಮಾಡ್ಬೇಕು ಎಲ್ಲವನ್ನ ಕಲಿಯೋಣ ಮಾಡೋಣ. ಓಕೆ, ಸೊ ಸ್ನೇಹಿತರೆ, ಲೆಟ್ ಅಸ್ ಲರ್ನ್. ಚಾಂಟಿಂಗ್ ಬಗ್ಗೆ ಹೇಳ್ಕೊಡ್ತೀನಿ ಇವತ್ತು ನಿಮ್ಗೆಲ್ಲರಿಗೂ. ಓಕೆ, ಚಾಂಟಿಂಗ್ ಬಗ್ಗೆ ಕಲಿಯೋಣ ಅಂಡ್ ಪ್ರತಿದಿನ ಚಾಂಟಿಂಗ್ ಮಾಡೋಣ. ಶುರು ಮಾಡೋಣ ಚಾಂಟಿಂಗ್ ಒಂದಿಗೆ, ಡೈಲಿ ಶುರು ಮಾಡೋಣ ಚಾಂಟಿಂಗ್ ಒಂದಿಗೆ. ಓಕೆ, ಕೆಲವು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಸರ್, ಲೇಡೀಸ್ ಮಾಡ್ಬೋದಾ ಮಂತ್ಲಿ ಸೈಕಲ್ ಟೈಮ್ ಅಲ್ಲಿ ಚಕ್ರ ಧ್ಯಾನ, ಚಕ್ರ ಪ್ರಾಕ್ಟೀಸ್ ಅಥವಾ ಇದನ್ನೆಲ್ಲ ಕಲಿಯಕ್ಕೆ? ಡೆಫಿನೆಟ್ಲಿ ಕಲಿಬೋದ್ರಿ, ನೋ ಪ್ರಾಬ್ಲಮ್. ಅರ್ಥ ಆಗ್ತಾ ಇದೆಯಾ? ನಥಿಂಗ್ ಟು ವರಿ. ಇಟ್ಸ್ ಅ ಬಾಡಿ ಸೈಕಲ್ ಅಷ್ಟೇ, ಫಿಸಿಕಲ್ ಸೈಕಲ್ ಅಷ್ಟೇ ಇದು. ಅರ್ಥ ಆಗ್ತಾ ಇದೆಯಾ? ಸಿ, ಇಟ್ಸ್ ಅ ನ್ಯಾಚುರಲ್ ಪ್ರೋಸೆಸ್. ಒಂದೇನಪ್ಪಾ ಅಂದ್ರೆ ಎನರ್ಜಿ ಲೋ ಇರುತ್ತೆ ಅಥವಾ ಟಯರ್ಡ್ ಆಗುತ್ತೆ, ಸುಸ್ತಾಗತ್ತೆ ಅನ್ನೋದಕ್ಕೇನೆ ಏನ್ ಹೇಳಿದ್ರು ಹಿಂದಿನ ಕಾಲದಲ್ಲೆಲ್ಲ, ರೆಸ್ಟ್ ಮಾಡ್ಲಿ, ಒಂದ್ ಕಡೆ ಕೂತ್ಕೊಳ್ಳಿ, ರೆಸ್ಟ್ ಮಾಡ್ಲಿ. ಸುಮ್ನೆ ರೆಸ್ಟ್ ಮಾಡಿ ಅಂದ್ರೆ ಯಾರು ಮಾಡಲ್ಲ. ಯಾರು ಮಾಡ್ತಾರೆ? ಯಾರು ಮಾಡಲ್ಲ. ಅದಕ್ಕೆ ಯಾವ ತರ ಹೇಳಿದ್ರು, ಒಂದ್ ಕಡೆ ಕೂತ್ಕೋಬೇಕು, ಏನು ಮುಟ್ಕೋಬಾರ್ದು, ಏನು ಟಚ್ ಮಾಡಬಾರ್ದು, ಅಲ್ಲೋಗ್ಬಾರ್ದು, ಇಲ್ಲೋಗ, ಈ ರೀತಿ ಒಂದು ರೂಲ್ಸ್ ಮಾಡಿದ್ರು. ಯಾಕೆ? ಅವಾಗ ರೆಸ್ಟ್ ಮಾಡ್ತಾರೆ ಅಂತ ಅರ್ಥ ಅಷ್ಟೇ ಅಲ್ವಾ? ಸೊ ಬಟ್ ಎನಿವೇ, ಪ್ರಾಕ್ಟೀಸ್ ಮಾಡ್ಬೋದು, ನಾಟ್ ಅ ಪ್ರಾಬ್ಲಮ್. ಬಟ್ ಸ್ಟಿಲ್ ಯುವರ್ ಬಿಲೀಫ್, ನಿಮ್ಮ ಸ್ಟ್ರಾಂಗ್ ಬಿಲೀಫ್ ಇದೆಲ್ಲ ಇಲ್ಲ ಮಾಡಲ್ಲ ಅನ್ನಂಗಾದ್ರೆ ಇಟ್ಸ್ ಓಕೆ, ಕಲೀರಿ ಅಷ್ಟೇ. ಬಟ್ ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡ್ತೀರ. ಅರ್ಥ ಆಗ್ತಾ ಇದೆಯಾ? ಡನ್. ನೆಕ್ಸ್ಟ್, ಸೊ ಇವತ್ತು ಲೆಟ್ಸ್ ಲರ್ನ್ ಅಬೌಟ್ ಚಾಂಟಿಂಗ್. ಅರ್ಥ ಆಗ್ತಾ ಇದೆಯಾ? ಸೊ ಚಾಂಟಿಂಗ್ ಬಗ್ಗೆ ಕಲಿಯೋಣ. ವಿಲ್ ಲರ್ನ್ ಅಬೌಟ್ ಗಾಯತ್ರಿ ಮಂತ್ರ ಚಾಂಟಿಂಗ್. ಓಕೆ, ನಿಮ್ಗೆಲ್ಲರಿಗೂ ಗಾಯತ್ರಿ ಮಂತ್ರ ಚಾಂಟಿಂಗ್ ಹೇಳ್ಕೊಡ್ತೀನಿ. ಸೊ ಟೆಲ್ ಮಿ, ಎಷ್ಟು ಜನಕ್ಕೆ ಗಾಯತ್ರಿ ಮಂತ್ರ ಚಾಂಟಿಂಗ್ ಬರುತ್ತೆ? ಎಷ್ಟು ಜನಕ್ಕೆ ಗಾಯತ್ರಿ ಮಂತ್ರ ಗೊತ್ತು? ಬರುತ್ತೆ ಸರ್. ಸರ್ ನನಗೆ ಬರುತ್ತೆ ಸರ್, ನನ್ಗೂ ನನಗೆ ಗೊತ್ತು ಸರ್. ಬರುತ್ತೆ ಸರ್. ಗಾಯತ್ರಿ ಮಂತ್ರ ಗೊತ್ತು ಸರ್, ಬಟ್ ಚಾಂಟಿಂಗ್ ಬರಲ್ಲ. ಬರುತ್ತೆ ಗುರುಗಳೇ, ನೀವೇ ಒಂದ್ಸಲ ಕೆಲವ್ರು ಹೇಳ್ತಾರೆ ಅದ್ ಹೇಳ್ಬಾರ್ದು, ಯಾವ ಟೈಮ್ ಅಂದ್ರೆ ಆ ಟೈಮಲ್ಲಿ ಅಂತ, ಅದಕ್ಕೆ ಸ್ವಲ್ಪ ಭಯ ಸರ್. ಓಕೆ, ಅದು ಕೆಲವು ಮಿತ್ನ ಕ್ಲಿಯರ್ ಮಾಡ್ತೀನಿ ನಾನು, ಕೆಲವು ತಪ್ಪು ಕಲ್ಪನೆಗಳನ್ನ ಕ್ಲಿಯರ್ ಮಾಡೋಣ. ಸೊ ಆಲ್ರೆಡಿ DMC ನೀವು ಇದೀರಾ, DMC ನಲ್ಲಿ ಕಲ್ತಿದ್ದೀರಾ ಅಂದ್ರೆ ಚಾಂಟಿಂಗ್ ಬರುತ್ತೆ ನಿಮ್ಗೆ, ಬಿಕಾಸ್ ಹೇಳ್ಕೊಟ್ಟಿರ್ತೀನಿ ನಾನು ನಿಮ್ಗೆ. ಓಕೆ, ಇದು ಗಾಯತ್ರಿ ಮಂತ್ರ ಉಚ್ಚಾರಣೆ ಮಾಡೋದು ಹೇಳ್ಕೊಟ್ಟಿರ್ತೀನಿ. ಆಲ್ರೆಡಿ ನೀವು ಹಳೆ ಬ್ಯಾಚ್ DMC ಇದ್ರೆ. ಓಕೆ, ಇಲ್ಲ ಅನ್ನೋರೆಲ್ಲ ಇವತ್ತು ಕಲಿತೀರಾ. ಲೆಟ್ಸ್ ಲರ್ನ್ ಅಬೌಟ್ ಗಾಯತ್ರಿ ಮಂತ್ರ ಚಾಂಟಿಂಗ್. ಸೊ ಗಾಯತ್ರಿ ಮಂತ್ರ ಅಂದಾಗ ಇಟ್ಸ್ ಒನ್ ಆಫ್ ದ ವೆರಿ ಪವರ್ಫುಲ್ ಮಂತ್ರ, one of the very powerful mantra. So just by ಗಾಯತ್ರಿ ಮಂತ್ರ ಉಚ್ಚಾರಣೆ ಮಾಡೋದ್ರಿಂದ ಎಷ್ಟೋ ನಿಮ್ಮ ಎನರ್ಜಿ ಸೆಂಟರ್ಸ್ ಅನ್ಲಾಕ್ ಆಗತ್ತೆ, ಆಕ್ಟಿವೇಟ್ ಆಗತ್ತೆ. ನಿಮ್ಮ ದೇಹದಲ್ಲಿ ನಾಡಿಗಳು, ಚಕ್ರಗಳು, ಎನರ್ಜಿ ಸೆಂಟರ್ಸ್ ಬ್ಯಾಲೆನ್ಸ್ ಆಗತ್ತೆ ಅಂಡ್ ಹೈ ಎನರ್ಜಿನ ಪಡಿತೀರಾ, ಕನೆಕ್ಟ್ ಆಗ್ತಾರೆ. ಸಿ, ಚಾಂಟಿಂಗ್ ಅಂದ್ರೆ ಇದು ಮಂತ್ರಗಳ ಉಚ್ಚಾರಣೆ. ಸೊ ಸೌಂಡ್ ವೈಬ್ರೇಷನ್, ಚಾಂಟಿಂಗ್ ಅಂದಾಗ ಸೌಂಡ್ ವೈಬ್ರೇಷನ್ ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಸೊ ಮೊದಲಿನ ಕಾಲದಲ್ಲಿ ಮಂತ್ರಗಳ ಉಚ್ಚಾರಣೆಯಿಂದ ಏನಾಗ್ತಾ ಇತ್ತು? ಸೊ ವೈಬ್ರೇಷನ್ಸ್ ಕ್ರಿಯೇಟ್ ಆಗ್ತಾ ಇತ್ತು. ಸೊ ನಾವು ಕೆಲವು ಪದಗಳು, ಕೆಲವು ಮಂತ್ರಗಳು ಇದನ್ನೆಲ್ಲ ರೈಟ್ ವೇನಲ್ಲಿ ಅದರದೇ ಧಾಟಿಯಲ್ಲಿ ಉಚ್ಚಾರಣೆ ಮಾಡಿದಾಗ ಏನಾಗುತ್ತೆ? ಸೌಂಡ್ ಕ್ರಿಯೇಟ್ ಆಗುತ್ತೆ, ಸೌಂಡ್ ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಟೆಂಪಲ್ ಅಲ್ಲಿ ಅಷ್ಟೇ, ಎಷ್ಟು ನಿಮಗೆ ಅಲ್ಲಿ ಟೆಂಪಲ್ ಅಲ್ಲಿ ಮಂತ್ರಗಳೆಲ್ಲ ಪ್ಲೇ ಮಾಡಿರ್ತಾರೆ ಅಥವಾ ಮಂತ್ರಗಳ ಉಚ್ಚಾರಣೆ ಮಾಡ್ತಾ ಇರ್ತಾರೆ, ಆ ಜಾಗ ಏನಾಗಿರುತ್ತೆ? ಹೈ ವೈಬ್ರೇಷನ್ ಕೂಡಿರುತ್ತೆ. ಸೊ ಗಂಟೆ ಬಾರಿಸ್ತಾರಲ್ಲಿ, ಸೊ ಅದರದ್ದು ಸೌಂಡ್ ವೈಬ್ರೇಷನ್ ಇರುತ್ತೆ. ಮಂತ್ರ ಚಾಂಟ್ ಮಾಡಿರ್ತಾರೆ ಅಥವಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಪ್ಲೇ ಮಾಡಿರ್ತಾರೆ, ಮಂತ್ರಗಳು ಪ್ಲೇ ಮಾಡಿರ್ತಾರೆ, ಅದೆಲ್ಲ ಜಾಗವನ್ನ ತುಂಬಾ ವೈಬ್ರೇಷನ್ಸ್ ಕ್ರಿಯೇಟ್ ಆಗಿರುತ್ತೆ. ಅದಕ್ಕೆ ನೀವು ಟೆಂಪಲ್ಗೆ ಹೋದಾಗ ನಿಮ್ಗೆ ಏನ್ ಅನ್ಸುತ್ತೆ? ವಾವ್ ಅನ್ಸುತ್ತೆ. ಕರೆಕ್ಟಾ? ಸೊ ಟೆಂಪಲ್ಗೆ ಹೋಗಿ ಕೂತಾಗ ಮನಸ್ಸಿಗೆ ಶಾಂತಿ ಅನ್ಸುತ್ತೆ, ಹಿತ ಅನ್ಸುತ್ತೆ, ವಾವ್ ಅನ್ಸುತ್ತೆ, ಕೂಲ್ ಅನ್ಸುತ್ತೆ, ಅಲ್ಲೇ ಇರ್ಬೇಕು ಅನ್ಸುತ್ತೆ. ಯಾಕೆ? ಆ ಜಾಗ ಎನರ್ಜೈಸ್ ಆಗಿದೆ. ಸೊ ನೀವು ನಿಮ್ಮ ಮನೆಯನ್ನ ಎನರ್ಜೈಸ್ ಮಾಡ್ಬೇಕಾ, ನಿಮ್ಮ ದೇಹವನ್ನ ಎನರ್ಜೈಸ್ ಮಾಡ್ಬೇಕಾ, ನಿಮ್ಮನ್ನ ನೀವು ಎನರ್ಜೈಸ್ ಮಾಡ್ಬೇಕಾ? ಚಾಂಟಿಂಗ್ ಮುಖಾಂತರ. ಓಕೆ,
there are so many mantras are there. Okay, ನಾವು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡ. ಫಸ್ಟ್ ವಿಲ್ ಲರ್ನ್ ಅಬೌಟ್ ಗಾಯತ್ರಿ ಮಂತ್ರ. ಒನ್ ಆಫ್ ದ ವೆರಿ ಪವರ್ಫುಲ್ ಮಂತ್ರ ಗಾಯತ್ರಿ ಮಂತ್ರ. ಸೊ ಗಾಯತ್ರಿ ಮಂತ್ರ ಎಲ್ಲರೂ ಚಾಂಟ್ ಮಾಡ್ಬೋದಾ? ಖಂಡಿತ ಎಲ್ಲರೂ ಚಾಂಟ್ ಮಾಡ್ಬೋದು. ಸೊ ಲೇಡೀಸ್ ಚಾಂಟ್ ಮಾಡ್ಬೋದಾ? ಖಂಡಿತ ಚಾಂಟ್ ಮಾಡ್ಬೋದು. ಅರ್ಥ ಆಗ್ತಾ ಇದೆಯಾ? ನಾವು ಮೊದಲಿನ ಕಾಲದಲ್ಲಿ ಏನಾಗಿತ್ತು ಹೇಳ್ತೀನಿ ನೋಡಿ. ಆಕ್ಚುಲಿ ಲೇಡೀಸ್, ಫೀಮೇಲ್, ಹೆಣ್ಮಕ್ಳು ಅಂದ್ರೆ ಅರ್ಥ ಏನು? ಶಕ್ತಿಯ ರೂಪ. ಫೀಮೇಲ್ ಅಂದ್ರೆ ಯಾರು? ಶಕ್ತಿ, ಶಿವ ಶಕ್ತಿ. ಸೊ ಹೆಣ್ಮಕ್ಳು ನ್ಯಾಚುರಲ್ ಆಗಿ ಎನರ್ಜಿ ತುಂಬಾ ಇರುತ್ತೆ, ಅವ್ರಿಗೆ ಹೈ ಎನರ್ಜಿ ಇರುತ್ತೆ. ನ್ಯಾಚುರಲ್ ಆಗಿ ಅವ್ರಿಗೆ ಹೈ ಎನರ್ಜಿ ಇರುತ್ತೆ. ಸೊ ಮೊದ್ಲಿನ ಕಾಲದಲ್ಲಿ ಏನ್ ಮಾಡಿದ್ರು, ಹೆಣ್ಮಕ್ಳು ನ್ಯಾಚುರಲ್ ಆಗಿ ಅವ್ರಿಗೆ ಎನರ್ಜಿ ಜಾಸ್ತಿ ಇದ್ದಾಗ ಈ ಮಂತ್ರಗಳು ಉಚ್ಚಾರಣೆ ಇದೆಲ್ಲ ಮಾಡಕ್ ಶುರು ಮಾಡ್ಬಿಟ್ರೆ ಇನ್ನ ಪವರ್ಫುಲ್ ಆಗ್ಬಿಡ್ತವೆ, ಇನ್ನ ಎನರ್ಜಿ ಜಾಸ್ತಿ ಬಂದ್ಬಿಡುತ್ತೆ. ಸೊ ಇನ್ನ ಪವರ್ ಜಾಸ್ತಿ ಬಂತು, ಎನರ್ಜಿ ಜಾಸ್ತಿ ಬಂತು. ನಾವು ಮೆನ್ಗಿನ ಫಿಮೇಲ್ ಪವರ್ ಜಾಸ್ತಿ ಆಗೋಯ್ತು, ಅವರೆಲ್ಲ ಕಂಟ್ರೋಲ್ ಮಾಡಕ್ ಶುರು ಮಾಡೋದಾದ್ರೆ ಏನಾಯ್ತು? ಪ್ರಾಬ್ಲಮ್ ಅಲ್ವಾ? ಸೊ ಅದಕ್ಕೆ ಏನ್ ಮಾಡಿದ್ರು, ಮೆನ್ನೆಲ್ಲ ಅಥವಾ ಹಿಂದಿನ ಕಾಲದಲ್ಲಿ ಈ ಋಷಿ ಮನೆಗಳು, ಗುರುಗಳು ಅವರೆಲ್ಲ ಏನ್ ಮಾಡಿದ್ರು, ಲೇಡೀಸ್ ಚಾಂಟ್ ಮಾಡಂಗಿಲ್ಲ ಅಂತ ಒಂದು ರೂಲ್ ನ ತಂದ್ರ ಅಷ್ಟೆ. ಸಿಂಪಲ್. ಅದು ಆವಾಗಿನ ಕಾಲ. ಬಟ್ ಟೆಲ್ ಮಿ, ಇವಾಗಿನ ಕಾಲದಲ್ಲಿ ಯಾವ ಲೇಡಿ, ಯಾವ ಫೀಮೇಲ್ ಎಷ್ಟು ಎನರ್ಜಿ ಆಗಿದೆ? ಬರೇ ಸೋಷಿಯಲ್ ಮೀಡಿಯಾ, ಗಾಸಿಪ್, ಚಾಟಿಂಗು, ಟಿವಿ ನೋಡ್ಕೊಂಡು. ಮೊದಲೆಲ್ಲ ಅವಾಗ ಹಂಗೆ ಆಕ್ಟಿವ್ ಆಗಿರ್ತಾ ಇದ್ರು, ಆಕ್ಟಿವ್ ಲೈಫ್ ಸ್ಟೈಲ್ ಇರ್ತಾ ಇತ್ತು, ಹೈ ಎನರ್ಜಿ ಇರ್ತಾ ಇತ್ತು. ಈಗ ಎಲ್ಲದಕ್ಕೂ ಮಿಷಿನ್, ಹಿಂಗ್ ಬಟನ್ ಹತ್ತು ಎಲ್ಲ ವರ್ಕ್ ಆಗತ್ತೆ. ಅದಕ್ಕೊಂದ್ ಕೆಲ್ಸದವ್ರು, ಇದಕ್ಕೊಂದ್ ಕೆಲ್ಸದವ್ರು. ಟೆಲ್ ಮಿ, ಎಲ್ಲಿದೆ ಇವಾಗ ಎನರ್ಜಿ? ಹೈ ಎನರ್ಜಿ ಎಲ್ಲಿದೆ? ಸೊ ಆರಾಮ್ಸೆ ಲೇಡೀಸ್ ಕೂಡ ಚಾಂಟ್ ಮಾಡ್ಬೋದು, ನಾಟ್ ಅ ಪ್ರಾಬ್ಲಮ್. ಅರ್ಥ ಆಗ್ತಾ ಇದೆಯಾ? ಸೊ ಅವಾಗಿನ ಕಾಲಕ್ಕೆ ಅದು ಕರೆಕ್ಟ್ ಆಗಿತ್ತು, ಬಟ್ ಇವಾಗ ಡೆಫಿನೆಟ್ಲಿ ಎನರ್ಜಿ ಬೇಕು. ಸೊ ಆಲ್ ದ ಫೀಮೇಲ್ಸ್ ಕ್ಯಾನ್ ಚಾಂಟ್, ನಥಿಂಗ್ ಟು ವರಿ, ಡೋಂಟ್ ವರಿ. ಅರ್ಥ ಆಗ್ತಾ ಇದೆಯಾ? ಸೊ ಮೆನ್ನ ಕಂಟ್ರೋಲ್ ಮಾಡಕ್ ಶುರು ಮಾಡ್ತಾರೆ, ಪ್ರಾಬ್ಲಮ್ ಆಗತ್ತೆ. ಅದಕ್ಕೋಸ್ಕರನು ಆತರ ಒಂದು ರೂಲ್ಸ್ ತಂದಿದ್ರು. ಪ್ಲಸ್ ಆಲ್ರೆಡಿ ಎನರ್ಜಿ ಜಾಸ್ತಿ ಇದ್ದಾಗ ಟೆಲ್ ಮಿ, ಅವ್ರನ್ನ ಅವ್ರು ಬ್ಯಾಲೆನ್ಸ್ ಮಾಡಕ್ಕಾಗಲ್ಲ, ಅವ್ರ ಎನರ್ಜಿನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂದ್ರೆ ಪ್ರಾಬ್ಲಮ್ ಅಲ್ವಾ? ಅದಕ್ಕೂ ಕೂಡ ಬೇಡ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ಲೇಡೀಸ್ ಎಲ್ಲ ಚಾಂಟ್ ಮಾಡಂಗಿಲ್ಲ ಅನ್ನೋ ತರ ರೂಲ್ಸ್ ತಂದ್ರು ಅಷ್ಟೇ. ಅದರ್ವೈಸ್ there is nothing like that, ಹೆಣ್ಮಕ್ಳು ಚಾಂಟ್ ಮಾಡಬಾರ್ದು ಅನ್ನೋ ತರ ಏನಿಲ್ಲ. ಓಕೆ, ಅಗೇನ್ ಸರ್, ಮಂತ್ಲಿ ಸೈಕಲ್ ಟೈಮಲ್ಲಿ ಚಾಂಟ್ ಮಾಡ್ಬೋದಾ? ಫಾರ್ ಮೀ ನಥಿಂಗ್ ಅ ಪ್ರಾಬ್ಲಮ್, ಚಾಂಟ್ ಮಾಡ್ಬೋದು. ಬಟ್ ಯು ಡಿಸೈಡ್, ನಿಮ್ಮ ನಂಬಿಕೆ, ನಿಮ್ಮ ಒಂದು ಮನ್ಸು ಏನಿರುತ್ತೆ ಅದ್ರ ಮೇಲೆ. ಇಲ್ಲ ಸರ್ ಅಂದ್ರೆ ಬೇಡ, ಮತ್ತೆ ಮಾಡಿ. ಇಲ್ಲ ಮಾಡ್ತೀನಿ ಅಂತ ಏನ್ ಪರವಾಗಿಲ್ಲ ಅಂದ್ರೆ ಮಾಡ್ಬೋದು, ಆರಾಮ್ಸೆ ಮಾಡ್ಬೋದು, ನಾಟ್ ಅ ಪ್ರಾಬ್ಲಮ್. ಅರ್ಥ ಆಗ್ತಾ ಇದೆಯಾ? ಡನ್. ಸೊ ಚಾಂಟಿಂಗ್ಗೆ ಸೂಕ್ತ ಸಮಯ ಯಾವುದು? ಬೆಸ್ಟ್ ಸಮಯ ಯಾವುದು? ಬೆಳಗಿನ ಜಾವ. ಈ ಯಾವುದೇ ಮಂತ್ರಗಳು, ಯಾವುದೇ ಚಾಂಟಿಂಗ್ ಮಾಡ್ತಾರೆ ಅಂದ್ರೂ ಬೆಸ್ಟ್ ಸಮಯ ಈಸ್ ಅರ್ಲಿ ಮಾರ್ನಿಂಗ್, ಬ್ರಹ್ಮ ಮುಹೂರ್ತದಲ್ಲಿ, ಅಥವಾ ಬೆಳಗ್ಗೆ ಎದ್ದಾಗ. ಮನಸ್ಸು ಪ್ರಶಾಂತವಾಗಿರುತ್ತೆ, ಹೈ ಎನರ್ಜಿ ಇರುತ್ತೆ, ಯೂನಿವರ್ಸ್ ನ ಸಮಯ, ಕಾಸ್ಮಿಕ್ ಸಮಯ, ನಿಮ್ಮ ಬ್ರೈನ್ ಆಲ್ಫಾ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ಈ ಸಮಯ ಸೂಕ್ತ ಸಮಯ ಚಾಂಟಿಂಗ್ ಮಾಡ್ಲಿಕ್ಕೆ. ರಾತ್ರಿ ಮಾಡ್ಬೋದಾ? ಎಸ್, ರಾತ್ರಿ ಕೂಡ ಮಾಡ್ಬೋದು, ಮಲಗ್ಬೇಕಾದ್ರೆ. ಸಂಜೆ ಮಾಡ್ಬೋದಾ? ಸಂಜೆ ಕೂಡ ಒಂದ್ಸರಿ ಮಾಡ್ಬೋದು ನೀವು. ಅಂಡ್ ಅವಾಗ ಇವಾಗ ಯಾವಾಗ ಬೇಕಾದ್ರೂ ಮಾಡತ್ರ ಇಟ್ಕೊಳ್ಬೇಡಿ, ಬಿಕಾಸ್ ಮೈಂಡ್ ಬ್ಯುಸಿ ಇರುತ್ತೆ, ಓಡ್ತಾ ಇರುತ್ತೆ ನಿಮ್ಮ ದಿನದ ಕೆಲಸದಲ್ಲಿ, ವರ್ಕ್ ಅಲ್ಲಿ, ರೈಟ್? ಸೊ ಅದಕ್ಕೆ ಡೇ ಟೈಮ್ ಅಲ್ಲಿ ಅಲ್ಲಿ ಇಲ್ಲೆಲ್ಲ ಚಾಂಟ್ ಮಾಡಬಾರ್ದು ಅಂತಾರೆ. ಬಟ್ ಎನಿವೇ, ನೀವು ಚಾಂಟ್ ಮಾಡಿ, ಆದಷ್ಟು ಬೆಳಗ್ಗೆ ರಾತ್ರಿ ಚಾಂಟ್ ಮಾಡ್ಬೋದು. ಕ್ಲಿಯರ್? ಸೊ ಗಾಯತ್ರಿ ಮಂತ್ರ ಅಂದಾಗ ಫಸ್ಟ್ ಆಫ್ ಆಲ್ ಮಂತ್ರ ಕಲಿಬೇಕು ನೀವು. ಗಾಯತ್ರಿ ಮಂತ್ರ ನಿಮ್ ಬಾಯಿಗೆ ಬರ್ಬೇಕು. ಹಾಗೆ ಜನಕ್ಕೆ ಬರುತ್ತೆ ಗಾಯತ್ರಿ ಮಂತ್ರ? ಜನಕ್ಕೆ ಬರುತ್ತೆ, ನೆನಪಿದೆ? ಪ್ರೊನೌನ್ಸಿಯೇಷನ್ ಎಕ್ಸಾಕ್ಟ್ ಇಲ್ಲ. ನಂಗೂ ಬರುತ್ತೆ, ಚಾಂಟ್ ಮಾಡ್ತೀನಿ ಸರ್. ಸೊ ಮಂತ್ರಗಳು ಯಾವಾಗ ವರ್ಕ್ ಆಗತ್ತೆ ಅಥವಾ ಯಾವಾಗ ಅದು ರಿಸಲ್ಟ್ ಕೊಡುತ್ತೆ ಅಂತ ಹೇಳಿದ್ರೆ, ಆ ಮಂತ್ರಗಳನ್ನ ಫಸ್ಟ್ ಆಫ್ ಆಲ್ ಕರೆಕ್ಟ್ ವೇನಲ್ಲಿ ಉಚ್ಚಾರಣೆ ಮಾಡಬೇಕು. ಅದರದೇ ಆದಂತಹ ಧಾಟಿಯಲ್ಲಿ ಪ್ರೊನೌನ್ಸ್ ಮಾಡಿದಾಗ ಮಾತ್ರ ಆ ಒಂದು ಮಂತ್ರ ನಮ್ಮ ದೇಹದಲ್ಲಿ ಕೆಲವು ಪಾಯಿಂಟ್ಸ್ ಅನ್ನ ಆಕ್ಟಿವೇಟ್ ಮಾಡುತ್ತೆ, ಎನರ್ಜೈಸ್ ಮಾಡುತ್ತೆ. ಅದು ನಮ್ಗೆ ರಿಸಲ್ಟ್ಸ್ ಕೊಡುತ್ತೆ. ಸುಮ್ಮನೆ ಏನೋ ಹಾಡ್ದಂಗೆ
ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಅಲ್ವಾ? ಸೊ ಗಾಯತ್ರಿ ಮಂತ್ರ ಅಂದಾಗ ಅನುರಾಧ ಪೌಡವಾಲ್ ಅವ್ರದ್ದು ಮ್ಯೂಸಿಕ್ ಹಾಕ್ಬಿಟ್ರೆ ಅದು ವರ್ಕ್ ಆಗತ್ತೆ, ಕೇಳಿಸ್ಕೊಳ್ತೀರಾ, ಒಂದು ಮನ್ಸಿಗೆ ಒಂಥರ ವಾವ್ ಅನ್ಸುತ್ತೆ. ಬಟ್ ರಿಯಲ್ ಎಫೆಕ್ಟಿವ್ ಆಗಿ ರಿಸಲ್ಟ್ಸ್ ಬರ್ಬೇಕಂತ ಹೇಳಿದ್ರೆ ಅದರದೇ ವೇನಲ್ಲಿ ಚಾಂಟ್ ಮಾಡುವಾಗ ಅದು ರಿಸಲ್ಟ್ಸ್ ಕೊಡ. ಓಕೆ, ಡನ್. ಸೊ ಗಾಯತ್ರಿ ಮಂತ್ರ ಸರಿಯಾದ ವೇ ಉಚ್ಚಾರಣೆ ವಿಚ್ ಐ ಲರ್ನ್, ನಾನ್ ಕಲ್ತಿರೋಂಥದ್ದು. ಒಂದ್ ಸರಿ ಚಾಂಟ್ ಮಾಡ್ಲಿಕ್ಕೆ 1 ನಿಮಿಷ ತಗೊಳುತ್ತೆ. ಒಂದ್ ಸಾರಿ ಚಾಂಟ್ ಮಾಡ್ಲಿಕ್ಕೆ ಆಲ್ಮೋಸ್ಟ್ 1 minute ತಗೊಳುತ್ತೆ, ವಿಚ್ ಇಸ್ ರೈಟ್ ವೇ ಆಫ್ ಚಾಂಟಿಂಗ್. ಓಕೆ, ಸೊ ಲೆಟ್ ಅಸ್ ಲರ್ನ್, ಕಲಿಯೋಣ. ಎನಿವೆ ನಾನು ನಿಮ್ಗೆ ಡೈಲಿ ಪ್ರಾಕ್ಟೀಸ್ ಮಾಡ್ತೆಲ್ಲ ಬರುತ್ತೆ. ಮೇ ಬಿ ಫಸ್ಟ್ ಡೇ ನಿಮಗೆ ಬರದೇ ಇರ್ಬೋದು, ಅಥವಾ ಫಸ್ಟ್ ಆಫ್ ಆಲ್ ಮಂತ್ರ ಕಲಿಬೇಕಾಗತ್ತೆ ನೀವು. ಸೊ ಐ ವಿಲ್ ಸೆಂಡ್ ಯು ಇನ್ ದ ಗ್ರೂಪ್ ಅಲ್ಲಿ ಕಳಿಸ್ತೀನಿ. ಗಾಯತ್ರಿ ಮಂತ್ರ ಫಸ್ಟ್ ಕಲ್ತ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ, ಬಾಯ್ಪಾಠ ಮಾಡಿ, ಆಮೇಲೆ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ. ನಾಳೆಯಿಂದ ನಾವು ಶುರು ಮಾಡಿದಾಗ, ಕ್ಲಾಸ್ ಶುರು ಆದ ತಕ್ಷಣನೇ ಗಾಯತ್ರಿ ಮಂತ್ರ ಚಾಂಟ್ ಮಾಡ್ತೀವಿ, ಆಮೇಲೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ. ಫೈನ್? ಎಸ್. ಸೊ ಹೇಗ್ ಚಾಂಟ್ ಮಾಡಬೇಕು? ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್, ಅಬ್ಸರ್ವ್ ಮಾಡಿ. ಫಸ್ಟ್ ಒಂದ್ಸರಿ ಚಾಂಟ್ ಮಾಡ್ತೀನಿ, ಅಬ್ಸರ್ವ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಟ್ರೈ ಮಾಡ್ತೀರಂತೆ. ಓಕೆ, ಎಸ್. ಹಸ್ತದಲ್ಲಿ ಮುದ್ರೆ, ಜ್ಞಾನ ಮುದ್ರೆ, ಮಂಡಿ ಮೇಲೆ ಕೈ, ಬೆನ್ನ ನೇರ ಇರ್ಲಿ. ಯಾವಾಗ್ಲೂ ಅಷ್ಟೇ ಬೆನ್ನ ನೇರ ಇರ್ಬೇಕು. ಬ್ಯಾಕ್ ಸಪೋರ್ಟ್ ತಗೊಂಡ್ರು ಕೂಡ, ನೀವು ಹೊರ್ಕೊಂಡ್ರು ಕೂಡ ಬೆನ್ನ ನೇರ ಇರ್ಬೇಕು. ಹಿಂಗ್ ಕೂತ್ಕೊಳ್ಳೋದಲ್ಲ, ಬೆನ್ನ ನೇರ ಇರ್ಬೇಕು. ಸೊ ಬ್ಯಾಕ್ ಸ್ಟ್ರೈಟ್ ಇದ್ದಾಗ ಏನಾಗುತ್ತೆ, ಸ್ಪೈನಲ್ ಸ್ಟ್ರೈಟ್ ಇದ್ದಾಗ ಎನರ್ಜಿ ಫ್ಲೋ ಆಗುತ್ತೆ. ಎನರ್ಜಿ ಫ್ಲೋ ಆದಾಗ್ಲೇ ಯು ಕ್ಯಾನ್ ಸಿ ದ ಚೇಂಜಸ್. ಸೊ ಬೆನ್ನ ನೇರ ಇರಬೇಕು, ಕತ್ತು ಸ್ವಲ್ಪ ಮೇಲೆ. ಫುಲ್ ಹಿಂಗ್ ಮಾಡಿದ್ರೆ ಕತ್ ನೋವು ಬರುತ್ತೆ, ಹಿಂಗಲ್ಲ, ಹೀಗೆ ಸ್ವಲ್ಪ. ಕೆಲವ್ರು ಏನಾಗುತ್ತೆ, ಹೀಗೆ 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 ಹೋಗ್ಬಿಡ್ತಾರೆ. ಹಿಂಗ್ ಹೋಗ್ಬಿಟ್ರೆ 30 ಡಿಗ್ರಿ ಆಂಗಲ್ ಅಲ್ಲಿ ಸ್ವಲ್ಪ ಮೇಲ್ಗಡೆ. ಡನ್. ಸೊ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಫಸ್ಟ್ ಎಲ್ಲರೂ ಕೇಳಿಸ್ಕೊಳ್ತೀರಾ, ಒಂದ್ಸರಿ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಸಾಧ್ಯ ಆದ್ರೆ ನೀವು ನನ್ನ ಜೊತೆ ಪ್ರಾಕ್ಟೀಸ್ ಮಾಡಿ. ಓಕೆ, ಕ್ಲೋಸ್ ಯುವರ್ ಐಸ್, ಕಣ್ ಮುಚ್ಕೊಳ್ಳಿ. ಡೀಪ್ ಇನ್ಹೇಲ್, ಎಕ್ಸೇಲ್ ಮಾಡ್ತಾ ಹೋಗಿ. ಬ್ರೀದ್ ಇನ್ ಮಾಡಿ, ಅಬ್ಸರ್ವ್ ಮಾಡಿ. ಬ್ರೀದ್ ಔಟ್ ಮಾಡಿ. ಗಮನ ಪೂರ್ತಿ ಉಸಿರಾಟದ ಮೇಲೆ, ಎನರ್ಜಿಯ ಮೇಲೆ. ಪ್ರತಿ ಸಾರಿ ಚಾಂಟಿಂಗ್ ಶುರು ಮಾಡ್ಬೇಕಾದ್ರೆ, ಅಂದ್ರೆ ಇನ್ಹೇಲ್ ಮಾಡ್ಬೇಕಾಗತ್ತೆ. ಡೀಪ್ ಇನ್ಹೇಲ್ ಮಾಡಿ, ಗಾಳಿ ಪೂರ್ತಿ ಒಳಗಡೆ ತಗೊಂಡು ಚಾಂಟಿಂಗ್ ಶುರು ಮಾಡ್ಬೇಕು. ಸೊ ಇನ್ಹೇಲ್ ಮಾಡೋಕ್ಕಿಂತ ಮೊದಲು ಐ ವಿಲ್ ಮೇಕ್ ಅ ಸೌಂಡ್, ಒಂದು ಸಿಗ್ನಲ್ ಕೊಡ್ತೀನಿ. ಆವಾಗ ಗೊತ್ತಾಗುತ್ತೆ ಇನ್ಹೇಲ್ ಮಾಡ್ಬೇಕು ಅಂತ. ಸೊ ಅವಾಗ ಎಲ್ಲರೂ ಇನ್ಹೇಲ್ ಮಾಡ್ತೀರಾ, ಅಲ್ಲಿಂದ ಆಮೇಲೆ ಚಾಂಟಿಂಗ್ ಮಾಡ್ತೀವಿ. ಇಟ್ಸ್ ಅ ಸಿಗ್ನಲ್ ಫಾರ್ ಯು ಟು ಇನ್ಹೇಲ್. ಸರಿನಾ? ಐ ಮೇಕ್ ಅ ಸೌಂಡ್, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ನಾನು ಚಾಂಟ್ ಮಾಡ್ತೀನಿ, ಆಮೇಲೆ ನೀವು ಕೂಡ ಜಾಯಿನ್ ಆಗ್ಬೋದು, ಕೇಳಿಸ್ಕೊಳ್ಳಿ ಎಲ್ಲರೂ. ಸೊ ಓ ಭುವ ಸುವ ಓ ತತ್ಸವಿತುರ್ ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್.
हम्म ओ भू भुवः सुवः ॐ तत्सवितुर्वरेण्यं भर्गो देवस्य धीमहि धियो यो न प्रचोदयात् हम्म ओ भुवः सुवः ॐ तत्सवितुर्वरेण्यं भर्गो देवस्य धीमहि धियो यो न प्रचोदयात् हम्म ओ भुवः सुवः ॐ तत्सवितुर्वरेण्यं भर्गो देवस्य धीमहि धियो यो न प्रचोदयात् Feel the energy, feel the vibrations. ಹಾಗೆ ಕಣ್ಮುಚ್ಕೊಂಡು ಡೀಪ್ ಮೆಡಿಟೇಷನ್ ಮಾಡ್ತಾ ಹೋಗಿ.
ಡೀಪ್ ಇನ್ಹೇಲ್ ಮಾಡ್ತಾ ಆಲ್ ಆಫ್ ಯು ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ. ಫಿಂಗರ್ಸ್ ಓಪನ್. ಕನೆಕ್ಟ್ ಮಾಡ್ಕೊಳ್ಳಿ ಬ್ರಹ್ಮಾಂಡದ ಶಕ್ತಿಯ ಜೊತೆಗೆ. ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ ಡೀಪ್ ಇನ್ಹೇಲ್ ಮಾಡ್ತಾ. ರೀಚಾರ್ಜ್ ಮಾಡ್ಕೊಳ್ಳಿ ನಿಮ್ಮ ದೇಹ, ಮನಸ್ಸು, ಆತ್ಮವನ್ನ ಎನರ್ಜೈಸ್ ಮಾಡ್ಕೊಳ್ಳಿ. ಎರಡೂ ಹಸ್ತಗಳಲ್ಲಿ ಎನರ್ಜಿನ ತುಂಬಿಕೊಳ್ತಾ. ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಕಲಿಕೆಗೆ, ಲರ್ನಿಂಗ್ಗೆ, ಕಮ್ಯುನಿಟಿಗೆ ಥ್ಯಾಂಕ್ ಯು ಹೇಳ್ತಾ ರಬ್ ಯೋರ್ ಪಾಮ್ಸ್. ಕಣ್ಣು ಮುಖಕ್ಕೆ ಎನರ್ಜಿ ಕೊಡ್ತಾ ಸ್ಲೋಲಿ ಅಂಡ್ ಜೆಂಟ್ಲಿ ಓಪನ್ ಯುವರ್ ಐಸ್. ಡ್ರಿಂಕ್ ವಾಟರ್, ನೀರು ಕುಡೀರಿ. Yes. So tell me one word ಅಲ್ಲಿ, how are you feeling? ಹೇಗೆ ಅನಿಸ್ತು? ಚೆನ್ನಾಗಿತ್ತು ಸರ್. ತುಂಬಾ ಚೆನ್ನಾಗಿತ್ತು ಸರ್. ಅದ್ಭುತವಾಗಿತ್ತು ಸರ್. ಥ್ಯಾಂಕ್ ಯು ಸರ್. ಅದ್ಭುತವಾಗಿತ್ತು ಸರ್. ಇನ್ನರ್ ಬಾಡಿ ತುಂಬಾ ಪ್ರಾಬ್ಲಮ್ ಆಯ್ತು ಸರ್, ಸಂತೋಷ. ಅದರಿಂದ ಅಷ್ಟು ಕಾನ್ಸಂಟ್ರೇಟ್ ಮಾಡಕ್ಕಾಗಿಲ್ಲ. ಥ್ಯಾಂಕ್ ಯು ಸರ್. ಮಂತ್ರ ಅದು ಕ್ಲಿಯರ್ ಆಗಿ ಬರ್ಲಿಲ್ಲ, ವಾಯ್ಸ್ ಎಸ್ ಸರ್. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬಿಡಿ ಸರ್. ನಾನು ಗ್ರೂಪ್ ಆಡ್ ಆಗಿದ್ದೀನಿ. ಮಂತ್ರ ಸ್ಟಾರ್ಟಿಂಗ್ ಅದು ನೀವು ಪ್ರೊನೌನ್ಸ್ ಮಾಡಿದ್ದು ನಮಗೆ ಸರಿಯಾಗಿ ಡಿಸ್ಟರ್ಬ್ ಆಗ್ತಾ ಇತ್ತು ಗುರುಗಳೇ. Clear ಇರ್ಲಿಲ್ಲ sir. ಕ್ಲಿಯರ್ ಇರ್ಲಿಲ್ಲ. ಹೌದು ಸರ್. ಈಗ ಮೆಡಿಟೇಷನ್ Clear ಇರ್ಲಿಲ್ಲ ಗುರುಗಳೇ. ಮ್ಯೂಸಿಕ್ ಪ್ಲೇ ಆಗ್ತಾ ಇರ್ಲಿಲ್ಲ ಗುರುಗಳೇ. ಮ್ಯೂಸಿಕ್ ಸರಿಯಾಗಿ ಇಂಟರ್ನೆಟ್ ಡಿಸ್ಟರ್ಬೆನ್ಸ್ ಇತ್ತು. ಎನಿವೆ ಮತ್ತೆ ಪ್ರಾಕ್ಟೀಸ್ ಮಾಡ್ತೀವಲ್ಲ ಅದೇನಾ? ಐ ನೋ, ಐ ಅಂಡರ್ಸ್ಟ್ಯಾಂಡ್. ಒಬ್ರಿಬ್ರು ಹೇಳಿದ್ರೆ ಗೊತ್ತಾಗುತ್ತೆ, ಎಲ್ಲರೂ ಹೇಳ್ತೀರಲ್ವಾ? ಅದೇ ಒಳ್ಳೇದನ್ನ ಹೇಳಿ ಅಂದಾಗ ಒಂದಿಬ್ರು ಮಾತ್ರ ಹೇಳ್ತೀರ ಅಷ್ಟೇ. ಏನ್ ಸರಿ ಇಲ್ಲ ಅದನ್ನ 100 ಜನ 100 ಜನನು ಹೇಳಿ. ರೈಟ್? ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಇವತ್ತಿನ ಡೇ 1 ಸೆಷನ್ ಎಂಡ್ ಮಾಡೋಣ. ನಾಳೆಯಿಂದ ಇಷ್ಟೊತ್ತಾಗಲ್ಲ, ನಾಳೆಯಿಂದ ಆನ್ ಟೈಮ್ ಸ್ಟಾರ್ಟ್ ಮಾಡ್ತೀವಿ, ಆನ್ ಟೈಮ್ ಎಂಡ್ ಮಾಡ್ತೀವಿ. ಇವತ್ತು ಫಸ್ಟ್ ಡೇ ಅಲ್ವಾ, ಸೊ ನಿಮಗೆ ಎಲ್ಲ ಪ್ರಿಪರೇಷನ್ ಅರ್ಥ ಮಾಡ್ಸೋದೆಲ್ಲ ಇತ್ತು. ನಾಳೆಯಿಂದ ಸ್ಟಾರ್ಟ್ ಮಾಡಿದ ತಕ್ಷಣ ಕ್ಯಾಂಟಿಂಗ್ ಮಾಡ್ತೀವಿ. ದೆನ್ ವಿಲ್ ಲರ್ನ್ ಅಬೌಟ್ ಈಚ್ ಚಕ್ರಗಳ ಬಗ್ಗೆ ಕಲಿತಾ ಹೋಗ್ತೀನಿ. ದೆನ್ ವಿಲ್ ಎಂಡ್ ದ ಕ್ಲಾಸ್ ಬೈ ಮ್ಯಾಕ್ಸಿಮಮ್ 6:25, 6:20 ಮುಗಿಸ್ತೀವಿ. So thank you so much. Happy day, wonderful day, amazing day, great day. ನಾಳೆ ಸಿಗೋಣ. ಆನ್ ಟೈಮ್ ಜಾಯ್ನ್ ಆಗಿ ಎಲ್ಲರೂ. ಅಂಡ್ ಗ್ರೂಪ್ ಓಪನ್ ಆಗಿದೆ. ಗ್ರೂಪ್ ಅಲ್ಲಿ ಶೇರಿಂಗ್ಸ್ ಮಾಡಿ ಇವತ್ತಿನ ಕಲಿಕೆ ಅನುಭವ, ಏನ್ ಕಲ್ತ್ರಿ, ಹೇಗೆ ಅನ್ನಿಸ್ತು. ಸೊ ಥ್ಯಾಂಕ್ ಯು. ಶುಭ ದಿನ. See you all. Thank you Guruji. Thank you so much. Thank you so much. Thank you Guruji. Good morning to you also. Thank you sir. Happy morning sir. ಸರ್ ಇದು ರೆಕಾರ್ಡಿಂಗ್ ಸಿಗತ್ತಲ್ಲ ಸರ್? ಇದು ರೆಕಾರ್ಡಿಂಗ್ ಸಿಗುತ್ತೆ, ಆಪ್ ಅಲ್ಲಿ ಆಡ್ ಆಗುತ್ತೆ, ಬ್ಯಾಚ್ ಗೆ ಆಡ್ ಆಗ್ತೀರಾ, ಇವತ್ತು ಆಡ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಗ್ರೂಪ್ ಅಲ್ಲಿ ಶೇರಿಂಗ್ಸ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್, ಕಲಿಕೆ ಹೇಗೆ ಅನಿಸ್ತು ಇವತ್ತು ಅಂತ ಹೇಳ್ಬಿಟ್ಟು ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು. ಹ್ಯಾಪಿ ಡೇ.